ಮಂಜೇಶ್ವರ ಗೋವಿಂದ ಪೈಗಳ ತವರು, ನಾಡೋಜ ಕಯ್ಯಾರ ಕಿಂಜನರೈಗಳ ತವರು, ಕನ್ನಡದ ಕಂಪನ್ನ ಬಾನೆತ್ತರಕ್ಕೆ ಪಸರಿಸಿದ ಕನ್ನಡದ ಅತಿರಥ ಮಹಾರಥ ಕವಿಗಳ ಜನ್ಮಕ್ಕೆ ಕಾರಣವಾದ ಸಪ್ತಭಾಷಾ ಸಂಗಮ ಭೂಮಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿರುವ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡದ ಕಂಪನ್ನು ಪಸರಿಸಬೇಕು. ಇಲ್ಲಿನ ಬರಹಗಾರರಿಗೆ, ಲೇಖಕರಿಗೆ, ಪ್ರತಿಭಾನ್ವಿತರಿಗೆ ಇನ್ನಷ್ಟು ಅವಕಾಶವನ್ನು ನೀಡಿ ಈ ಸಂಘಟನೆಯನ್ನು ಇನ್ನಷ್ಟು ಬೆಳೆಸಬೇಕು. ಕಾಸರಗೋಡಿನಲ್ಲಿ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ನೂತನ ಸಮಿತಿಯನ್ನು ರಚನೆ ಮಾಡುವುದರ ಮೂಲಕ ಇಲ್ಲಿನ ಕನ್ನಡದ ಕಂಪನ್ನು ಇನ್ನಷ್ಟು ಪಸರಿಸಬೇಕು ಎಂಬ ಮಹದಾಸೆಯೊಂದಿಗೆ ಇಂದಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತೇವೆ. ಭೌಗೋಳಿಕವಾಗಿ ಕೇರಳದಲ್ಲೂ ಮಾನಸಿಕವಾಗಿ ಕರ್ನಾಟಕದಲ್ಲೂ ಬೆರೆತಿರುವಂತಹ ನಮ್ಮ ಸಪ್ತಭಾಷಾ ಸಂಗಮಭೂಮಿಯಾದ ಕಾಸರಗೋಡಿನಲ್ಲಿ ಈ ಸಂಘಟನೆಯ ಉದ್ಘಾಟನೆಯನ್ನು ಮಾಡಲಿರುವವರು ಹಿರಿಯ ಪತ್ರಕರ್ತರು, ಅನುಭವಿ ಬರಹಗಾರರು, ಸಂಶೋಧಕರು, ನನ್ನ ಗುರುಗಳು ಆದಂತಹ ಶ್ರೀ ಮಲಾರ್ ಜಯರಾಮ್ ರೈ, ಅದೇ ರೀತಿ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ವಿಜಯಕುಮಾರ್ ಸಿಆರ್, ಶ್ರೀ ರಾಕೇಶ್ ಸಿಂಗ್ ಚಿಕ್ಕಮಗಳೂರು ಜಿಲ್ಲಾ ಘಟಕದ ನಿರ್ದೇಶಕರು, ಶ್ರೀಮತಿ ಶಾಂತಾ ಕುಂಟೇನಿ ಸ್ಥಾಪಕ ಅಧ್ಯಕ್ಷರು, ಪ್ರತಿಷ್ಠಾನ, ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಗಾಯಕರನ್ನ, ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಉದಯಶಂಕರ್ ಭಟ್, ಈ ಸಂಸ್ಥೆಯ ಪ್ರಾಂಶುಪಾಲರು ಸ್ವಾಗತಿಸುತ್ತಿದ್ದೇವೆ. ಮೊದಲಾಗಿ ನಾವು ದೇವರನ್ನ ಸ್ಮರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಹಾಡಲು ನಿಮ್ಮೆಲ್ಲರ ಅನುಮತಿಯನ್ನು ಕೋರ್ತೇವೆ. ಈ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪೂಜ್ಯ ಶ್ರೀ ಪ್ರಾರ್ಥನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಹಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ದೀಪವ ಹಚ್ಚಬೇಕು ಮಾನವ, ದೀಪಂ ಪರಂ ಜ್ಯೋತಿ ಅಂತಾರೆ. ಅಂದರೆ ನಮಗೆ ಯಾವುದೇ ದೇವರನ್ನು ನೇರವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಆ ದೀಪದ ಬೆಳಕಿನ ಮುಖೇನ ದೇವರನ್ನ ಅದರ ಪ್ರಭಾವವನ್ನು ಕಾಣಲಿಕ್ಕೆ ಸಾಧ್ಯತೆ. ಅಂತಹ ದೀಪವನ್ನು ಪ್ರಜ್ವಲನೆ ಮಾಡುವುದರ ಮೂಲಕ ಇಂದಿನ ಈ ಭವ್ಯ ಸಮಾರಂಭವನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರ ಹತ್ರ ವಿನಂತಿ ಮಾಡ್ತಿದ್ದೇವೆ. ಹಿರಿಯ ಪತ್ರಕರ್ತರು, ಬರಹಗಾರರು, ಸಂಶೋಧಕರು ಆಗಿರ್ತಕ್ಕಂತಹ ಶ್ರೀ ಮಲಾರ್ ಜಯರಾಮ್ ರೈ, ಅದೇ ರೀತಿ ಶ್ರೀ ರಾಕೇಶ್ ಸಿಂಗ್, ಶ್ರೀ ವಿಜಯಕುಮಾರ್ ಸಿಆರ್, ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರ ಅಮೃತ ಹಸ್ತದಿಂದ ದೀಪವನ್ನು ಪ್ರಜ್ವಲಿಸಿ ಈ ಕಾರ್ಯಕ್ರಮಕ್ಕೆ ಶುಭ
ವಿನಂತಿಯನ್ನ ಮಾಡ್ತೇವೆ. Namaste, ತಮ್ಮ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳನ್ನ ಅತಿಥಿಗಳನ್ನ ಹೃದಯದ ಭಾಷೆಯಲ್ಲಿ ಸ್ವಾಗತಿಸಬೇಕಾಗಿ ಈ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀ ರಘುಕುಮಾರ್ ಇವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ರಿಜಿಸ್ಟರ್ಡ್ ಇದರ ಕಾಸರಗೋಡು ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಪದಗ್ರಹಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹಿರಿಯ ಪತ್ರಕರ್ತರು, ವಾಗ್ಮಿಗಳು ಹಾಗೂ ಕವಿಗಳು ಆದಂತಹ ಶ್ರೀ ಮಾಲಾರ್ ಜಯರಾಮ್ ರೈ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಮತಿ ಶ್ರುತಿ ಇವರು ಕನ್ನಡದ ಶಾಲನ್ನು ಹಾಕಿ ಪುಷ್ಪವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮುಂದಕ್ಕೆ ಕನ್ನಡ ರಾಜ್ಯ ಬರಹಗಾರರ ಸಂಘ ಇದರ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಲಿಕ್ಕಿದ್ದಾರೆ ಶ್ರೀ ವಿಜಯ್ ಕುಮಾರ್ CR, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಬರಹಗಾರರ ಸಂಘ. ಇವರನ್ನು ಈ ಶುಭ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಶ್ರೀಮತಿ ಪೂಜಶ್ರೀಯವರು ಕನ್ನಡದ ಶಾಲನ್ನು ಹಾಕಿ ಪುಷ್ಪವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮುಂದಕ್ಕೆ ಶುಭ ಹಾರೈಸಲಿಕ್ಕಿರುವಂತಹ ಶ್ರೀ ರಾಕೇಶ್ ಸಿಂಗ್ ಇವರು ಚಿಕ್ಕಮಗಳೂರು ಘಟಕದ ಅಧ್ಯಕ್ಷರು. ಅವರನ್ನು ನಾನು ಈ ಶುಭ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದೆ. ಶ್ರೀಕರಿಗೆ ಶ್ರೀಮಾಲಾ ಇವರು ಕನ್ನಡದ ಶಾಲನ್ನು ಹಾಕಿ ಪುಷ್ಪವನ್ನು ಕೊಡುವುದರ ಮೂಲಕ ಇಂದಿನ ಭವ್ಯ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೇವೆ. ಮುಂದಕ್ಕೆ ಈ ಕಾಸರಗೋಡು ಜಿಲ್ಲಾ ಘಟಕವನ್ನು ಆರಂಭಿಸುವುದಕ್ಕೆ ಹಾಗೂ ಅಧ್ಯಕ್ಷ ಸ್ಥಾನವನ್ನು ವಹಿಸುವುದಕ್ಕೆ
ನನ್ನ ಆತ್ಮೀಯರೂ ಆದಂತಹ ಶ್ರೀ ಉದಯ್ ಶಂಕರ್ ಬಾಯಾರು ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸಿದೆ. ಮಾಸ್ಟರ್ ಪ್ರಮೋದ್ ಇವರು ಕನ್ನಡದ ಶಾಲನ್ನು ಹಾಕಿ ಪುಷ್ಪವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಮುಂದಕ್ಕೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿರುವಂಥ ಶ್ರೀಮತಿ ಶಾಂತಾ ಕುಂಟಲಿ ಅವರು ಶ್ರೀ ಸತ್ಯ ಶಾಂತ ಪ್ರತಿಷ್ಠಾನ ಪುತ್ತೂರು ಇದರ ಅಧ್ಯಕ್ಷರು, ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಶ್ರೀಮತಿ ಪ್ರತಿಮಾ ಇವರು ಕನ್ನಡದ ಶಾಲಾ ಹಾಕಿ ಪುಷ್ಪವನ್ನು ಕೊಡುವುದರ ಮೂಲಕ ಇಂದಿನ ಭವ್ಯ ಸಮಾರಂಭಕ್ಕೆ ಶ್ರೀಮತಿ ಶಾಂತಾ ಕುಂಟನಿ ಇವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ಅಲ್ಲದೆ ಸಭೆಯಲ್ಲಿ ಕಡಲ ಸೃಷ್ಟಿ ಪತ್ರಿಕೆಯ ಸಂಪಾದಕ ಸಂಜೀವ ಕೆಬಿ, ಅದೇ ರೀತಿಯಲ್ಲಿ ಇನ್ನೂ ಅನೇಕ ಗಣ್ಯರು ಸಭೆಯಲ್ಲಿದ್ದಾರೆ. ಎಲ್ಲರನ್ನೂ ನಾವು ಈ ಕಾರ್ಯಕ್ರಮಕ್ಕೆ ಅಲ್ಲದೆ ಇನ್ನೋರ್ವ ಗಣ್ಯ ವ್ಯಕ್ತಿ ನಮ್ಮ ವೇದಿಕೆಗೆ ಬರಲಿದ್ದಾರೆ. ಅವರು PL ಮೂಡಿತಾಯ್ ಅವರು. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಸ್ವಾಗತ ಯಾರಿಗಾದ್ರೂ ಬಿಟ್ಟು ಹೋಗಿದ್ರೆ ಎಲ್ಲರಿಗೂ ನಾನು ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಚಂದಗಾಣಿಸಿಕೊಡಬೇಕಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತಿಸಿಕೊಂಡು ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಎಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಂತಹ ನಿಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ ತವರು, ನಾಡೋಜ ಕಯ್ಯಾರ ಕಿಞ್ಞಣ್ಣರೈಗಳ ನಾಡು, ಕನ್ನಡದ ಕಂಪನ್ನ ವಿಶ್ವದೆಲ್ಲೆಡೆ ಪಸರಿಸಿದ ಕನ್ನಡಾಂಬೆಯ ಅತಿರಥ ಮಹಾರಥರಿಗೆ ಜನ್ಮ ನೀಡಿದ ಪುಣ್ಯದ ಮಣ್ಣು ನಮ್ಮ ಕಾಸರಗೋಡು. ಕೇರಳ ಮತ್ತು ಕರ್ನಾಟಕದ ಉಭಯ ರಾಜ್ಯಗಳ ಸಂಬಂಧವಿರುವ ಈ ಜಿಲ್ಲೆ ಸಪ್ತಭಾಷಾ ಸಂಗಮ ಭೂಮಿ ಎಂಬ ಹೆಗ್ಗಳಿಕೆ ಇರುವಂತಹ ಜಿಲ್ಲೆಯಲ್ಲಿ ಇಂದಿನ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಿದಂತಹ ಗುರುಗಳಾದ ಶ್ರೀ ಮಲರ್ ಜಯರಾಮ್ ರೈ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡುವುದಕ್ಕೆ ಬೇಕಾಗಿ ಶ್ರೀ ವಿಜಯಕುಮಾರ್ CR, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಬರಹಗಾರರ ಸಂಘ, ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನ ಮಾಡ್ತೇನೆ. ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಇಂದಿನ ಈ ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಸುಂದರ ನಾಡಿನ ಈ ಸುಂದರ ಕಾಸರಗೋಡಿನ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ನಾನು ವಿಜಯಕುಮಾರ್ CR ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತಿರ್ಬೋದು ಅಥವಾ ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಈ ಸಂಘ ಉದ್ಘಾಟನೆಯಾಗಿ ರಾಜ್ಯ ಮಟ್ಟದ ಒಂದು ಸಂಘ ಉದ್ಘಾಟನೆಯಾಗಿ ಹೀಗೆ ಸರಿಸುಮಾರು 7 ವರ್ಷಗಳು ಕಳೆದಿವೆ. ಆಗ ಈ ಕೊರೋನಾ ಸಮಯ, ಯಾರೆಲ್ಲೂ ಹೊರಗಡೆ ಹೋಗಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಪರಿಸ್ಥಿತಿ. ಆಗ ಮನೋರಂಜನೆ ಎಲ್ರಿಗೂ ಬೇಕು, ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನಕ್ಕೆ ಒಂದು ಕೆಲಸ ಬೇಕು, ಜೀವಕ್ಕೆ ಒಂದು ಹವ್ಯಾಸ ಬೇಕು ಅಂತ ಹೇಳ್ತಾರೆ. ಸೊ ಆ ಸಮಯದಲ್ಲಿ, ಕೊರೋನಾ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬರಹಗಾರ ಸಂಘದ ಅಧ್ಯಕ್ಷರಾದ ಶ್ರೀ ಮಧುನಾಯಕ್ ಅವರು ಶಾಲಾ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವರಿಗೊಂದು ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ,
ಈ ಸಮಯದಲ್ಲಿ ಯಾಕೆ ನಾವೊಂದು ಈ ಮನೋರಂಜನೆ ನಮ್ಮ ಸಂಸ್ಕೃತಿ ಅದನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ಆದರೂ ನಾವೊಂದು ಸಂಘವನ್ನು ಉದ್ಘಾಟನೆ ಮಾಡಬೇಕಂತೇಳಿ 2019ರಲ್ಲಿ ಈ ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ಏಕೆಂದರೆ ಈ ಯಾರು ಪ್ರೊಫೆಷ್ನಲ್ ಆಗಿರ್ತಾರೆ, ಸಂಗೀತವನ್ನು ಅಭ್ಯಾಸ ಮಾಡಿ ಯಾವುದೇ ಲಲಿತ ಕಲೆಯನ್ನು ಅಭ್ಯಾಸ ಮಾಡಿ ಅವರು ಅದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರ್ತಾರೆ, ಅವರಿಗೆ ಸಾಕಷ್ಟು ವೇದಿಕೆಗಳು ಸಿಕ್ಕುತ್ತೆ. ಆದರೆ ಕೆಲವರು ಹವ್ಯಾಸಿ ಕಲಾವಿದರಿರ್ತಾರೆ, ಎಲ್ಲ ಲಲಿತ ಕಲೆಗಳನ್ನು ಗೊತ್ತಿರುತ್ತೆ ಅವರಿಗೆ, ಆದರೆ ಶಾಸ್ತ್ರೀಯವಾಗಿ ಏನು ಅಭ್ಯಾಸ ಮಾಡಿರಲ್ಲ ಅವರೆಲ್ಲ. ಅಂಥವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು ಅಂಥೇಳಿ ಅವರು ಶ್ರೀ ಮಧುನಾಯಕ್ ಅವರು ಆಲೋಚನೆ ಮಾಡಿ ಈ ಸಂಘವನ್ನು ಸ್ಥಾಪಿಸಿದ್ದಾರೆ. ಎಷ್ಟೋ ಜನಕ್ಕೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು 90 ವರ್ಷದವರು ಕೂಡ ನಮ್ಮ ಸಂಘದಲ್ಲಿ ಒಂದಲ್ಲ ಒಂದು ಕಲೆಯನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ದಾರೆ. ನಾವು ಪ್ರತಿ ಭಾನುವಾರ ನಮ್ಮ ಸಂಘದಿಂದ ಈ ಆನ್ಲೈನ್ ಸಾಮಾಜಿಕ ಜಾಲತಾಣ ವಾಟ್ಸಪ್ ಗ್ರೂಪ್ ಮಾಡಿಬಿಟ್ಟು ಅದರಲ್ಲಿ ಪ್ರತಿ ಭಾನುವಾರ ನಾವು ಗಾಯನ ಇರ್ಬೋದು, ಚಿತ್ರಕಲೆ ಇರ್ಬೋದು, ಹಾಗೆ ಕವನಗಳನ್ನು ರಚಿಸ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಬೇರೆ ಬೇರೆ ಕಲೆಗಳನ್ನು ನಾವಲ್ಲಿ ಸ್ಪರ್ಧೆಯನ್ನು ಇಡ್ತಾಯಿದ್ದೇವೆ. ಪ್ರತಿ ಭಾನುವಾರ ಆನ್ಲೈನಲ್ಲಿ ಸ್ಪರ್ಧೆ ಇಡ್ತೇವೆ. ಅದರಲ್ಲಿ ಗೆದ್ದವರಿಗೆ ಪ್ರತಿ ವಾರ ಕೂಡ ನಾವು ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾಯಿದ್ದೇವೆ. ಹಾಗೆ ಅದರಲ್ಲಿ ತುಂಬ ಚೆನ್ನಾಗಿ ಹಾಡೋರನ್ನು ಆರಿಸ್ಬಿಟ್ಟು ಬೇರೆ ಒಂದು ಗ್ರೂಪನ್ನು ಮಾಡಿ ಅವರಿಗೆ ಇನ್ನೂ ಹೆಚ್ಚು ಸ್ಪರ್ಧೆಯನ್ನು ಒಡ್ಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ನಾವು ಕನ್ನಡ ನುಡಿ ವೈಭವ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಅವರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದೀವಿ. ಇದರಲ್ಲಿ ಯಾವುದೇ ಬೇರೆ ದುರುದ್ದೇಶ ಇಲ್ಲ. ನಮ್ಮ ಕನ್ನಡನ ಉಳಿಸೋದು ಅಂತ ಎಲ್ಲರೂ ಹೇಳ್ತಾರೆ. ನಾನು ಕನ್ನಡವನ್ನು ಉಳಿಸೋದು ಅಂತ ಹೇಳಲ್ಲ, ಯಾಕೆಂದರೆ ಕನ್ನಡ ಅತ್ಯಂತ ಶ್ರೀಮಂತ ಭಾಷೆ. ಸೊ ಕನ್ನಡವನ್ನು ನಾವು ಮಾತಾಡಿದರೆ ನಾವು ಬೆಳಿತೀವಿ, ನಾವು ಬೆಳೆಸೋದಿಲ್ಲ. ಕನ್ನಡನ ಬೆಳೆಸೋದು ಎಲ್ಲರೂ ಹಿಂದೆ ನಮ್ಮ ಕವಿಗಳೆಲ್ಲ ದೊಡ್ಡ ದೊಡ್ಡ ಕವಿಗಳು, ರಾಘವಾಂಕ, ಕುವೆಂಪು, ನಮ್ಮ ಕುಮಾರವ್ಯಾಸ ಇರ್ಬೋದು, ಈ ಥರ ತುಂಬ ದೊಡ್ಡ ದೊಡ್ಡ ಕವಿಗಳೆಲ್ಲ ಈ ಕನ್ನಡವನ್ನು ಆಗಲೇ ಬೆಳೆಸಿದ್ದಾರೆ. ಸೊ ನಾವು ಅದನ್ನು ಬಳಸಿ ನಾವು ಬೆಳೆಯೋಣ ಅಂಥೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸೊ ಹಾಗಾಗಿ ಈ ನಮ್ಮ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಅಸ್ತಿತ್ವದಲ್ಲಿದೆ. ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಿದ್ದಾರೆ. ಹಾಗೆ ಕಾಸರಗೋಡಿಂದ ನಮ್ಮ ಉದಯಶಂಕರ್ ಅವರೊಬ್ಬರು ಮಾತ್ರ ಇದರಲ್ಲಿ ಭಾಗವಹಿಸ್ತಾಯಿದ್ರು. ನಮ್ಮ ಮಧುನಾಯಕ್ ಅವರು ಅದನ್ನು ಯೋಚನೆ ಮಾಡಿ ಯಾಕೆ ನಾವು ಅಲ್ಲಿ ಕೇರಳದ ಕನ್ನಡ ಮನಸ್ಸುಗಳನ್ನು ಒಗ್ಗೂಡಿಸಬಾರ್ದು ಅಂಥೇಳಿ ಯೋಚನೆ ಮಾಡಿ ಕಾಸರಗೋಡಿನಲ್ಲೂ ಕೂಡ ಕೇರಳದ ಒಂದು ಕರ್ನಾಟಕ ರಾಜ್ಯ ಬರಹಗಾರರ ಸಂಘವನ್ನು ಸ್ಥಾಪಿಸಬೇಕು ಅಂಥೇಳಿ ಆಲೋಚನೆ ಮಾಡಿ ಇವತ್ತು ಉದಯಶಂಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಈ ಸಂಘವನ್ನು ಅಸ್ತಿತ್ವಕ್ಕೆ ತರಬೇಕು. ಹಾಗೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಬರಹಗಾರ ಸಂಘದ ಕನ್ನಡ ನುಡಿ ವೈಭವವನ್ನು ಮುಂದೆ ಒಂದಿನ ಈ ಸುಂದರ ಪ್ರಕೃತಿಯ ನಾಡು, ಸುಂದರ ಮನಸ್ಸುಗಳು, ಸುಂದರ ಕನ್ನಡ ಮನಸ್ಸುಗಳಿರೋ ಈ ಊರಿನಲ್ಲಿ ಮುಂದೊಂದು ದಿನ ಇಲ್ಲಿ ಅತಿ ವಿಜೃಂಭಣೆಯಾಗಿ ನಾವು ಕನ್ನಡ ನುಡಿ ವೈಭವವನ್ನು ಮಾಡಬೇಕು ಅಂತೇಳಿ ಕೂಡ ತೀರ್ಮಾನಿಸಿದ್ದೇವೆ. ಹಾಗಾಗಿ ತಾವೆಲ್ಲರೂ ಈ ಒಂದು ಸಂಘದ ಸದಸ್ಯರಾಗಿ ಪ್ರತಿ ವಾರ ನಮ್ಮ ಸಂಘದಿಂದ ನಾವೇನು ಏರ್ಪಡಿಸ್ತಾ ಇದ್ದೀವಿ, ಆನ್ಲೈನ್ ಕನ್ನಡ ಗಾಯನ ಇರ್ಬೋದು, ಚಿತ್ರಕಲೆ ಇರ್ಬೋದು, ಹಾಗೆ ಕವನಗಳನ್ನು ರಚಿಸೋದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತೀವಿ. ತಾವೆಲ್ಲರೂ ಭಾಗವಹಿಸಬೇಕು. ಹಾಗೆ ತಮ್ಮಲ್ಲಿರ್ತಕ್ಕಂಥ ಈ ಲಲಿತ ಕಲೆಗಳನ್ನು ಅಭಿವ್ಯಕ್ತಿ ಪಡಿಸಬೇಕು. ಹಾಗೆ ನಾವು ಕೂಡ ಬೆಳಿಬೇಕು ಅಂಥೇಳಿ ಕೇಳ್ಕೊಳ್ತಾ ಇಲ್ಲಿ ಇನ್ನೂ ನಮ್ಮ ಉದ್ಘಾಟಕರಾದ ಅತಿಥಿಗಳು ಭಾಷಣ ಮಾಡಲಿಕ್ಕಿದೆ. ಸೊ ನಾವು ಇನ್ನು ಮುಂದೆ ಉದಯಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ವಾರ ಈ ಸಂಘದ ಆನ್ಲೈನ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಇದನ್ನು ತುಂಬ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತೇಳಿ ಈ ಸಮಯದಲ್ಲಿ ನಮ್ಮ ಇವರು ರಾಷ್ಟ್ರೀಯ ಸೇವಾ ಯೋಜನೆಯ ಡಾಕ್ಟರ್ ದಿಲ್ಶಾದ್ ಅವರು ಬರೆದಿರ್ತಕ್ಕಂಥ ಒಂದು ಹಾಡಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡು ಕಟ್ಟೋಣ ಬನ್ನಿ. ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ, ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ, ಸೌಹಾರ್ದದಲ್ಲಿ ನಲಿಯುತ್ತಾ ಮುಂದೆ ಸಾಗೋಣ ಬನ್ನಿ. ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ. ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ರವಿಚಂದ್ರರೊಂದೇ ನೆಲ ಜಲವೂ ಒಂದೇ, ಧರ್ಮಗಳೊಂದೇ ಛಲಬಲವೂ ಒಂದೇ, ಛಲಬಲವೂ ಒಂದೇ. ಏಕತೆಯ ಈ ಹಾಡು ಹಾಡೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೂ ಹವ್ಯಾಸಿ ಕಲಾವಿದರಾದರೂ ಕೂಡ ನಮ್ಮ ಸಂಘದಲ್ಲಿ ಅತ್ಯುತ್ತಮವಾಗಿ ಹೊರಹೊಮ್ಮಿರುವ ಹಲವು ಕಲಾವಿದರನ್ನು ನಾವು ಗುರುತಿಸಿದ್ದೇವೆ. ಜೊತೆಗೆ ಈ ಒಳ್ಳೆಯ ಗಾಯಕರಿಗೆ ಒಂದು ಒಳ್ಳೆಯ ಸ್ಟೇಜನ್ನು ಕೊಟ್ಟಿದ್ದೇವೆ. ಹಾಗೆ ಧ್ವನಿ ಸುರುಳಿಗಳು ಕೂಡ ಬಿಡುಗಡೆ ಆಗಿದೆ. ಅದೇ ರೀತಿಯಾಗಿ ಕವನ ಸಂಕಲನಗಳು ಕೂಡ ಬಿಡುಗಡೆಯಾಗಿದೆ. ಅವ್ರು ಯಾರಿಗೂ ಯಾವುದೇ ಸ್ಟೇಜ್ ಸಿಗದೇ ಇರೋ ಅಂಥ ಸಮಯದಲ್ಲಿ ಇಷ್ಟೆಲ್ಲ ನಮ್ಮ ಸಂಘ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಎಂಬ ಸಂಸ್ಥೆಯ ಹುಟ್ಟು, ಬೆಳವಣಿಗೆ, ಸಂಘದ ಧ್ಯೇಯೋದ್ದೇಶ ಇದೆಲ್ಲವನ್ನ ಸವಿವರವಾಗಿ ಪ್ರಾಸ್ತಾವಿಕ ನುಡಿಗಳ ಮೂಲಕ ತಿಳಿಸಿದಂತಹ ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ವಿಜಯ್ ಕುಮಾರ್ ಸರ್ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಗಡಿನಾಡು ಕಂಡಂತಹ ಹಿರಿಯ ಪತ್ರಕರ್ತರು, ಸಂಶೋಧಕರು, ಎಲ್ಲರಿಗೂ ಆತ್ಮೀಯರು, ಅದೇ ರೀತಿ ಗುರುಗಳು ಆದಂತಹ ಶ್ರೀ ಮಲರ್ ಜಯರಾಮರಯ್ಯ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇಲ್ಲಿನ ಜಿಲ್ಲಾ ಈ ಉದ್ಘಾಟನೆಗೊಳ್ಳುತ್ತಿರುವಂತಹ ಬರಹಗಾರರ ಬಳಗದ ಅಧ್ಯಕ್ಷರೂ ಆಗಿರುವ ಉದಯಶಂಕರ್ ಅವರೇ, ಈಗ ತಾನೇ ಪ್ರಸ್ತಾವನೆಯನ್ನು ಮಾಡಿದಂತಹ ಇದರ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಅವರೇ ಮತ್ತು ಶುಭಾಶಂಸನೆ ಮಾಡಲಿಕ್ಕೆ ಬಂದಿರುವಂಥ ಚಿಕ್ಕಮಗಳೂರಿನ ರಾಕೇಶ್ ಸಿಂಗ್ ಅವರೇ, ನನ್ನ ಬಹಳ ದೀರ್ಘಕಾಲದ ಮಿತ್ರರು, ಹಿರಿಯರು ಮತ್ತು ಈ ಕ್ಷೇತ್ರದಲ್ಲಿ ತುಂಬ ಅನುಭವಿಗಳಾದ ಮೂಡಿತಾಯರವರೇ, ಪ್ರೊಫೆಸರ್ ಮೂಡಿತಾಯರೇ, ಮತ್ತು ನನಗೆ ಈಗ ತಾನೇ ಮಾತಾಡಿದ್ದೇನೆ, ಭಾಳ ಅವರ ಬಂಧುಗಳು, ನನ್ನ ಸಹೋದ್ಯೋಗಿಗಳು ಆಗಿದ್ದವರು ಗೋಪಾಲಕೃಷ್ಣ ಕುಂಟಿನಿಯವರ ಅದೇ ಕುಟುಂಬಕ್ಕೆ ಸೇರಿದ ಮತ್ತು ನಮ್ಮ ಶಾಂತ ಕುಂಟಿನಿಯವರೇ, ನನ್ನ ಗೆಳೆಯರಾದ ಪ್ರಿನ್ಸಿಪಾಲ್ ರಘು ಅವರೇ ಮತ್ತು ಸುರೇಶ್ ಮಂಗಲ್ಪಾಡಿಯವರೇ, ನನ್ನ ಊರಿನವರೇ ಆದ ನಮ್ಮ ಕಡಲ ಸೃಷ್ಟಿ ಪತ್ರಿಕೆ ಸಂಪಾದಕರೇ, ನಮ್ಮ ಸಂಜೀವಣ್ಣನವರೇ, ಎಲ್ಲ ನನ್ನ ಆತ್ಮೀಯರಿದ್ದೀರಿ. ಎಲ್ಲರನ್ನೂ ಒಂದೇ ಮಾತಿನಲ್ಲಿ ನಿಮಗೆಲ್ಲ ನಮಸ್ತೆಗಳನ್ನು ಹೇಳ್ತಾ, ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನನ್ನಿಂದ ಮಾಡಿಸಿದ್ದಕ್ಕೆ ನಾನು ನಿಮಗೆನ್ನೆಲ್ಲ ತುಂಬ ಆಭಾರಿಯಾಗಿದ್ದೇನೆ. ಒಳ್ಳೆಯ ಒಂದು ಕಾರ್ಯಕ್ರಮ. ನಾನೊಂದು ಒಂದು ಕತೆ ಹೇಳ್ತೇನೆ ನಿಮಗೆ. ಬೈಬಲ್ನಲ್ಲಿ ಈ ಒಂದು ಯೇಸು ಕ್ರಿಸ್ತನ ಒಂದು ಕಥೆ ಬರ್ತದೆ. ಅದಕ್ಕೆ ಏನು ಹೇಳ್ತಾರೆ, ಇಂಥ ದೃಷ್ಟಾಂತ ಕಥೆಗಳು. ಅದರಲ್ಲಿ ಒಬ್ಬ ರೈತ ಬೀಜ ಬಿತ್ತುತ್ತಾನೆ, ಒಂದು ಮುಷ್ಟಿ ತುಂಬ ಬೀಜವನ್ನು ಬಿಸಾಡ್ತಾನೆ.
ಆ ಬೀಜಗಳಲ್ಲಿ ಕೆಲವು ಹೋಗಿ ಕಲ್ಲು ಮುಳ್ಳುಗಳ ಎಡೆಯಲ್ಲಿ ಬೆಳುತ್ತೆ, ಕೆಲವು ಅದು ಕೂಡ ಮೊಳಕೆ ಬರೋದಿಲ್ಲ. ಇನ್ನು ಕೆಲವು ಕಲ್ಲಿನ ಮೇಲೆ, ಬಂಡೆಯ ಮೇಲೆ ಬೆಳುತ್ತೆ, ಅದು ಕೂಡ ಮೊಳಕೆ ಆಗೋದಿಲ್ಲ. ಇನ್ನು ಕೆಲವು ಕಾಳುಗಳು ಹೋಗಿ ಒಳ್ಳೆ ಫಲವತ್ತಾದ ಭೂಮಿಯ ಮೇಲೆ ಬೆಳೀತದೆ, ಅದು ಬೆಳೆದು ಒಳ್ಳೆ ಹುಲುಸಾದ ಫಲವನ್ನು ಕೊಡುತ್ತದೆ ಅನ್ನೋದನ್ನು. ಹಾಗೆ ಈ ವ್ಯಕ್ತಿತ್ವಗಳು ಹಾಗೆ. ನಮ್ಮ ವ್ಯಕ್ತಿತ್ವ ಬೆಳೀಬೇಕಾದ್ರೆ ಒಳಗೆ ನಮ್ಮಲ್ಲಿ ಹುಲುಸಾದ ಒಂದು ಫಲವತ್ತತೆ ಇರಬೇಕು. ಅದು ಕಲ್ಲು ಮುಳ್ಳು ಅಥವಾ ಬಂಡೆಕಲ್ಲು ಇತ್ಯಾದಿಗಳ ಮೇಲೆ ಬಿದ್ದರೆ ಅದು ಆಗೋದಿಲ್ಲ. ಇವತ್ತು ನಾವು ಒಂದು ಮುಷ್ಟಿ ಕಾಳನ್ನು ಬಿತ್ತಿದ್ದೇವೆ, ಅದು ಆಗಲೇ ಹೇಳಿದ್ದಾರೆ, ಕಾಸರಗೋಡು ಇದು ಅತ್ಯಂತ ಚಿನ್ನದ ಬೆಳೆಯನ್ನು ತೆಗೆಯುವಂತಹ ನಾಡು ಅನ್ನೋದನ್ನು ಮಿತ್ರ ಸುರೇಶ್ ಮಂಗಲ್ಪಾಡಿ ಹೇಳಿದ್ದಾರೆ. ಎಂಥೆಂಥವರಿಗೆ ಇದು ಜನ್ಮ ಕೊಟ್ಟಿದೆ, ಎಂಥೆಂಥವರನ್ನು ಇದು ಕೊಟ್ಟಿದೆ ನಾಡಿಗೆ. ಪೈ ರೈ ಎಲ್ಲರೂ ಇದಿರಲ್ಲ, ಅಂತಹ ಫಲವತ್ತಾದ ಭೂಮಿಯಲ್ಲಿ ನೀವು ಈ ಬೆಳೆಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮಗೆ ಖಂಡಿತವಾಗಿ ಯಶಸ್ಸು ಕಾದಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಹಾಗಾಗಲಿ ಅಂತಲೂ ಕೂಡ ನಾನು ಆಶಿಸ್ತೇನೆ. ಕಾಸರಗೋಡಿನಲ್ಲಿ ಸಾಕಷ್ಟು ಕನ್ನಡದ ಕೆಲಸ ನಡೀತಾ ಇದೆ, ಮತ್ತು ಕನ್ನಡದ ಒಂದು ಭಾಗ್ಯ ಅಂದರೆ ಭಾಳ ಲಾಗಾಯತಿನಿಂದಲೂ ಹಿಂದಿನಿಂದಲೂ ಕನ್ನಡದ ಶ್ರೇಷ್ಠ ಕವಿಗಳನ್ನು ಏನು ಈಗ ವಿಜಯಕುಮಾರ್ ಪ್ರಸ್ಪಿ ಮಾಡಿದರು, ಹೆಚ್ಚಿನವರೆಲ್ಲ ಅವರು ಕನ್ನಡ ಮನೆ ಭಾಷೆಯವರೇ ಅಲ್ಲ. ಅವರು ಬೇಂದ್ರೆ ಇರ್ಬೋದು, ರತ್ನಾಕರ ವರ್ಣಿ ಇರಬಹುದು, ಇವರೆಲ್ಲ ಮನೆ ಭಾಷೆ ಕನ್ನಡದವರಲ್ಲ. ಅಥವಾ ಈಗ ತಾನೇ ಅವರು ಪ್ರಸ್ತಾಪ ಮಾಡಿದ ಮಂಜೇಶ್ವರ ಗೋವಿಂದಪ್ಪ ಇರಬಹುದು, ಕಿಂಜಣ್ಣ ರೈಗಳಿರಬಹುದು, ಇವರು ಯಾರೂ ಕನ್ನಡ ಮಾತಾಡಲಿಲ್ಲ ಮನೆಯಲ್ಲಿ. ಅವರೆಲ್ಲ ಮರಾಠಿಯನ್ನೋ, ನಮ್ಮ ಮಂದಾರ ರಾಮಾಯಣ ಬರೆದ ಮಂದಾರ ಕೇಶವ ಭಟ್ರು ಅವರೆಲ್ಲ ಮರಾಠಿ ಮಾತಾಡಿದರು ಮನೆಯಲ್ಲಿ, ಅಥವಾ ಕೊಂಕಣಿ ಮಾತಾಡಿದರು, ಅಥವಾ ಈ ನಾಡಿನ ಭಾಷೆ, ಈ ಭಾಗದ ಕರಾವಳಿಯ ಭಾಳ ವಿಶೇಷವಾದ ಭಾಷೆ ತುಳು ಮಾತಾಡಿದರು. ನಾನು ಅಲ್ಲಿಂದಲೇ ಬರ್ತೇನೆ, ತುಳುವಿನಿಂದಲೇ ನಾನು ಬರ್ತಾಯಿದ್ದೇನೆ. ಆದರೆ ನಾನು ಕೆಲಸ ಮಾಡಿದ್ದು ಕನ್ನಡದಲ್ಲಿ ಹೆಚ್ಚು, ತುಳುವಿಗೂ ಬರದೆ ನನ್ನ ಪತ್ರಿಕೋದ್ಯಮವು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ನಡೆಯಿತು. ಅದ್ರ ಜೊತೆಯಲ್ಲೇ ನಾನು ತುಳುವಿನಲ್ಲೂ ಕೂಡ ನನಗೆ ಆ ಪ್ರೀತಿ ಇರೋದರಿಂದ, ಮಾತೃಭಾಷೆಯ ಮೇಲೆ ಪ್ರೀತಿಯಿಂದ. ಹಾಗಾಗಿ ನೀವು ಇಲ್ಲಿನ ತುಳುವರನ್ನು, ಕೊಂಕಣಿಗರನ್ನು, ಇಲ್ಲಿನ ಹವ್ಯಕರನ್ನು, ಇಲ್ಲಿನ ಎಲ್ಲ ಭಾಷೆಯವರನ್ನು ನೀವು ಒಟ್ಟಿಗೆ ಕರ್ಕೊಂಡು ಹೋಗಿ ಕನ್ನಡದ ಕಟ್ಟಾಳುಗಳನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹೆಚ್ಚು ನಾನು ದೀರ್ಘಕಾಲ ಮಾತಾಡಬಹುದು, ನನಗೆ ಸ್ವಲ್ಪ ಹೆಚ್ಚು ದೀರ್ಘಕಾಲ ನಿಂತುಕೊಂಡು ಮಾತಾಡಲಿಕ್ಕೂ ಕಷ್ಟ ಆಗ್ತಿರೋದ್ರಿಂದ ಕೆಲವೇ ಮಾತುಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಸಾಹಿತ್ಯ ಮತ್ತು ಸಂಗೀತ ಅಂದ ಇದೆರಡಕ್ಕೂ ನೀವು ಇಲ್ಲಿ ಅವಕಾಶ ಕೊಟ್ಟಿದ್ದೀರಿ. ಸಾಹಿತ್ಯವೂ ಇದೆ, ಕಾವ್ಯ ಇದೆ, ಸಂಗೀತ ಇದೆ, ಹಾಡಿದ್ರಲ್ಲ ವಿಜಯಕುಮಾರ್ ಅವರು ಹಾಡನ್ನು ಹಾಡಿ ತೋರಿಸಿದರು. ಕಾವ್ಯ ಇದು ಸ್ತನದ್ವಯಗಳು ಅಂದರು. ಸಾಹಿತ್ಯ ಮತ್ತು ಸಂಗೀತ ಶಾರದಾ ಮಾತೆಯ ಸ್ತನದ್ವಯಗಳು, ಪಯಸ್ವಿನಿಯವಳು. ನಮ್ಮಲ್ಲೊಂದು ನದಿಯ ಹೆಸರೇ ಪಯಸ್ವಿನಿ, ಅದು ಹಾಲು ಕೊಡುವಂಥ ತಾಯಿ. ಅವಳ ಒಂದು ಸ್ತನದಲ್ಲಿ ಸಾಹಿತ್ಯ ಇದ್ದರೆ ಇನ್ನೊಂದರಲ್ಲಿ ಆಕೆ ಸಂಗೀತವನ್ನು ಕೊಡ್ತಾಳೆ, ನಮ್ಮನ್ನು ಪೋಷಿಸ್ತಾಳೆ. ಅದು ನಾವು ನೋಡಿದ ರೀತಿ, ನಾವು ಸಾಹಿತ್ಯವನ್ನು ಗಮನಿಸಿದ ರೀತಿ, ಅದು ನಮ್ಮನ್ನು ಶಕ್ತರನ್ನಾಗಿ ಮಾಡ್ತದೆ, ನಮಗೆ ಪುಷ್ಟಿಯನ್ನು ಕೊಡ್ತದೆ, ಅದು ನಮ್ಮನ್ನು ಸಶಕ್ತರನ್ನಾಗಿ ಮಾಡ್ತದೆ, ನಮ್ಮನ್ನು ಆದರ್ಶ ಮನುಷ್ಯರನ್ನಾಗಿ ಮಾಡ್ತದೆ. ಆದ್ದರಿಂದ ಸಂಗೀತ ಮತ್ತು ಸಾಹಿತ್ಯ ಅದನ್ನು ನಾವು ಯಾವತ್ತೂ ಬಿಡಬಾರ್ದು. ಅದು ದಿ ಸಮನ್ ಬೋನಮ್ ಅಂತಾರೆ ಇಂಗ್ಲೀಷ್ನಲ್ಲಿ, ಅದು ಲ್ಯಾಟಿನ್ ವರ್ಡ್ ಇರಬೇಕು. ಸರ್ವಸ್ವ, ಸರ್ವಸ್ವ. ಜೀವನಕ್ಕೆ ಒಂದು ಸಾರ ಇದ್ದರೆ ಅದು ಸಂಗೀತ ಮತ್ತು ಸಾಹಿತ್ಯ. ಅದಿದ್ದರೆ ಜೀವನಕ್ಕೊಂದು ಅರ್ಥ. ಅದು ಎಲ್ರಿಗೂ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಅದನ್ನು ಅನುಭವಿಸುವ ಶಕ್ತಿ ಎಲ್ರಿಗೂ ಇದೆ. ಒಳ್ಳೆಯ ಮಾತನ್ನು ಕೇಳುವ ಮನಸ್ಸು ಯಾರಿಗಿಲ್ಲ? ಒಳ್ಳೆಯ ಸಂಗೀತವನ್ನು ಕೇಳಿದಾಗ ಆನಂದ ಪಡೆದವರು ಯಾರು? ಅದು ಇಬ್ಬರಿಗೂ ಸೇರಿದ್ದು. ಯಾರು ಮಾತಾಡ್ತಾನೋ, ಯಾರು ಕೇಳ್ತಾನೋ, ಯಾರು ಹಾಡ್ತಾನೋ, ಯಾರದನ್ನು ಆಲಿಸ್ತಾನೋ, ಅವರಿಬ್ಬರು ಅದಕ್ಕೆ ಸಂಬಂಧಪಟ್ಟವರೇ. ಅವರನ್ನೇ ರಸಿಕರು ಅಂದರು. ಎಲ್ರಿಗೂ ಬೇಕದು. ಸಾಹಿತ್ಯ ಮತ್ತು ಸಂಗೀತ ಎಲ್ರಿಗೂ ಬೇಕು. ನಿಮ್ಮ ಈ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಆಗಲಿ, ಹೆಚ್ಚು ಜನರನ್ನು ಇದಕ್ಕೆ ಒಳಗೊಳ್ಳುವಂತೆ ಮಾಡಿ. ಈ ಆನ್ಲೈನ್ ಚಟುವಟಿಕೆಗಳು ಕೋವಿಡ್ ಕಾಲದಲ್ಲಿ ಭಾಳ ಪ್ರಬಲ ಆಯಿತು, ಭಾಳ ಹೆಚ್ಚು ಜನಪ್ರಿಯ ಆಯಿತು. ಯಾಕಂದರೆ ನಾವು ಮುಖತಃ ಮಾತಾಡುವ ಹಾಗಿರಲಿಲ್ಲ, ಹತ್ತಿರ ಕೂತು ಮುಖ ನೋಡಿಕೊಂಡು ಮಾತಾಡೋಕ್ಕೆ ಆಗ್ತಿರಲಿಲ್ಲ. ಆದರೆ ಆ ಕಾಲದಲ್ಲಿ ಶುರುವಾದ್ದು, ಮತ್ತು ಅದು ಕ್ಯಾಚಪ್ ಆಯ್ತದು.
ಅದಕ್ಕೆ ಒಳ್ಳೆಯ ದಿನಗಳು ಬಂತು. ಈಗ ನೋಡಿ ಹೇಳಿದರು ವಿಜಯಕುಮಾರ್, ನಾವು ವಾರವೂ ಇದನ್ನು ಮಾಡ್ತೀವಿ, ಆನ್ಲೈನ್ನಲ್ಲಿ ಮಾಡ್ತೀವಿ. ಅದು ಸ್ವಲ್ಪ ಇಕನಾಮಿಕಲ್ಲೂ ಆಗ್ತದೆ. ನಮಗೆ ಸ್ವಲ್ಪ ಏಜ್ ಆದವರಿಗೆ ಎಷ್ಟೇ ನಾವು ಈ ಉತ್ಸಾಹ ಇದ್ದರೂ ಕೂಡ, ಈಗ ನಾನು ಉಪ್ಪಳಕ್ಕೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು ನನ್ನ ಶರೀರದಿಂದ. ಆದರೆ ಇದೇ ನನಗೆ ಮಂಗಳೂರಿನಲ್ಲಾದರೆ ಸ್ವಲ್ಪ ಹೆಚ್ಚು ತೊಂದರೆ ಆಗ್ತಿತ್ತು. ಇಲ್ಲಿ ಮೇಲೆ ಹತ್ತುವಾಗಲೂ ಕಷ್ಟ ಆಯಿತು ಸ್ವಲ್ಪ. ವಯೋಸಹಜವಾಗಿ ಇರ್ತದಲ್ಲ, ಏನೇ ಇರಲಿ, ನಾನು ಭಾಳ ಸಂತೋಷದಿಂದ ಇದು ಮತ್ತು ಈ ಸಾಹಿತ್ಯ ಅನ್ನೋದು ಸಮಾಜಮುಖಿ ಆಗಿರಬೇಕು ಅನ್ನೋದು ನಿಮಗೆ ಸುಮ್ಮನೆ ನೀವು ಕೇಳೋದ್ರಿಂದ ಗಮನವಿಟ್ಟು ಕೇಳ್ತಾ ಇದ್ದೀರಿ. ಆದ್ದರಿಂದ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸ್ತೇನೆ. ಈ ಸಾಹಿತ್ಯ ಅಂದರೆ ಇದು ಸಮಾಜ ಜೀವನಕ್ಕೆ ಹಿಡಿದ ಕನ್ನಡಿ. ಇದು ಸಾಹಿತ್ಯಗಳು ನಾವು ಮಾಡಬೇಕಾದಷ್ಟೇ. ಇವತ್ತು ನಮ್ಮ ಸುತ್ತ ಏನು ನಡೀತಾ ಇದೆ, ನಾವೇನು ದೇವಲೋಕದಿಂದ ಉರುಳಿದವರೇನಲ್ಲ, ನಾವು ಕೂಡ ಸಾಮಾನ್ಯ ಮನುಷ್ಯರೇ. ನಾವು ಸುಖ ದುಃಖಗಳನ್ನು, ಏಳು ಬೀಳುಗಳನ್ನು ಎಲ್ಲವನ್ನು ನಾವು ಗಮನಿಸ್ತೇವೆ. ನಮ್ಮ ಜೀವನದಲ್ಲೂ ಬದಲಾವಣೆಗಳಾಗ್ತವೆ. ಎಲ್ಲವನ್ನು ಗಮನಿಸುವ ಒಂದು ಕೀನ್ ಅಬ್ಸರ್ವರ್ ಅನ್ನೋ ದೃಷ್ಟಿಯಲ್ಲಿ ಒಬ್ಬ ಸಾಹಿತಿ ಕಾಣಿಸ್ಕೊಳ್ತಾನೆ. ಸಾಹಿತಿ ಅದನ್ನು ಒಬ್ಸರ್ವ್ ಮಾಡ್ತಾರೆ. ನೋಡಿ, ಈಗ ಈಗ ಇವರು ಹೇಳಿದ ಹಾಗೆ ಮೂಡಿತಾಯರು ಅವರು ಅದನ್ನು ಲಾಗಾಯತಿಂದಲೇ ಮಾಡ್ತಲೇ ಬಂದಿದ್ದಾರೆ. ಇವತ್ತು ಹೋಗಿ ಅವರು ಇದನ್ನೆಲ್ಲ ರಿಪೋರ್ಟ್ ಮಾಡ್ತಾರೆ. ಅವ್ರದ್ದೇ ಆದ ರೀತಿಯಲ್ಲಿ ಬರೆದು ಎಲ್ರಿಗೂ ಅದನ್ನು ಹಂಚ್ತಾರೆ. ಅವರು ಇಡೀ ವರದಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೆ. ಅದು ಅವರ ಉತ್ಸಾಹ, ಅದು ಹಾಬಿ, ಹೌದು, ಅವರ ಪ್ರವೃತ್ತಿ. ಅದನ್ನು ಮಾಡ್ತಾರೆ. ನಮ್ಮಂಥವರು ಎಲ್ಲೋ ಸಂದರ್ಭ ಸಿಕ್ಕಿದಾಗ ಸ್ವಲ್ಪ ಬರೆದು ಹಾಕ್ತೀವಿ. ನಾನು ಹಾಗೆ ನನ್ನಷ್ಟು ಮಾಡಿದ್ದು ಅಷ್ಟೇ. ಒಂದು 10-20 ಪುಸ್ತಕ ನಾನು ಅನೇಕ ಭಾಷೆಗಳಲ್ಲಿ ಬರೆದಿದ್ದೀನಿ. ತುಳುವಿನಲ್ಲಿ, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಎಲ್ಲ ಬರೆದಿದ್ದೇನೆ. ಆದರೆ ಅದು ಭಾಳ ಕಷ್ಟದ ಕೆಲಸ. ಅದು ಎಂತಿದಲ್ಲ, ತಮಾಷೆಗೆ ಹೇಳ್ತಾರೆ ನೋಡಿ, ಈ ಸಿಗರೇಟ್ ಸೇದೋರು ಅದು ಎರಡು ಕಡೆಯಿಂದಲೂ ಸುಡ್ತದೆ ಅಂತ. ಹೊರಗಡೆಯೂ ಸುಡ್ತಾ ಇರ್ತದೆ, ಸಿಡಬಾರ್ದದು, ಅಪಾಯಕಾರಿ. ಒಳಗಿಂದಲೂ ಸುಡುತ್ತೆ ಅಂತ. ಅದು ನಾನೊಂದು ಉಪಮೆಯನ್ನು ಹೇಳಿದರೂ ಕೂಡ ಅದು ಅಂತ ಸುಟ್ಟುಕೊಂಡವ್ರು ನಾವೆಲ್ಲ, ಹೌದು. ಆದರೆ ಅದರಲ್ಲಿ ಆ ಬೆಳಕನ್ನು ಕೊಡುವಂಥ ಶಕ್ತಿಯೂ ಇದೆ ಸಾಹಿತ್ಯದಲ್ಲಿ. ಸುಟ್ಟರೂ ಪರವಾಗಿಲ್ಲ, ಇನ್ನೊಬ್ಬನಿಗೆ ಒಂದಿಷ್ಟಾದರೂ ಒಳ್ಳೆಯದಾಗಲಿ ಅನ್ನುವಂಥ ಈ ಸಾಹಿತ್ಯದಲ್ಲಿ ಅದನ್ನು ನಾವು ಗಮನಿಸಬೇಕು. ತನ್ನನ್ನು ತಾವು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕನ್ನು ಕೊಡುವಂಥ ಒಂದು ಅಂಶ ಕೂಡ ಈ ಸಾಹಿತ್ಯಗಳಲ್ಲಿ ಇದೆ. ಹಿಂದೆಲ್ಲ ಈಗ ಹಾಗೆ ಇರ್ತದಂತಲ್ಲ, ಈಗ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ, ಹೆಚ್ಚು ಸಾಧ್ಯತೆಗಳಿದ್ದಾವೆ. ಏನೇ ಇರಲಿ, ಈ ಸಮಾಜಮುಖಿಯಾಗಿ ನಾವು ಬರೆಯುವಾಗ ಒಂದು ಮಾತು ನಾನು ಇವತ್ತಿನ ಸಾಹಿತಿಗಳಿಗೆ, ನಾನು ಈಗ ಇಲ್ಲಿದ್ದವರಲ್ಲಿ ಬಹುಶಃ ಸ್ವಲ್ಪ ನಾನೇ ಸೀನಿಯರ್ ಇರ್ಬೋದೇನೋ, ಹಿರಿಯನಾಗಿರೋದರಿಂದ ನೀವು ಅಧ್ಯಯನ ಮಾಡಬೇಕಾಗ್ತದೆ. ನಾವೀಗ ಎಷ್ಟೇ ಕನ್ನಡಿ ಹಿಡಿದರೂ ಜಗತ್ತಿನ ಉದಾಹರಣೆಗೆ ಕಾಸರಗೋಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ನಾವು ಕರ್ನಾಟಕದ ಕರುಳ ಬಳ್ಳಿಯಿಂದಲೇ ಬಂದವರು. ನಾವು ಕರ್ನಾಟಕದ, ನಾನು ತುಳುನಲ್ಲಿ ಹೇಳಲಿಕ್ಕುಂಟು, ಈ ತುಳುನಾಡು ಅನ್ನೋದು ಭಾರತದ ಒಂದು ಕಾರ್ಲದ ತುಂಡು ಅಂತ ಹೇಳ್ತೇನೆ ನಾನು. ತುಳು ಅಪ್ಪನ ಕರ್ಲದ ಒಂದು ತುಂಡು ತುಳುನಾಡು ಅಂತ. ತುಳು ಅಂದರೆ ಭಾರತದ ಸಂಸ್ಕೃತಿ ಅಂದರೆ, ಮತ್ತು ತುಳು ಸಂಸ್ಕೃತಿ ಅಂದರೆ ಕನ್ನಡ ಅಂತರ್ಗತ ಅಥವಾ ಭಾರತ ಅಂತರ್ಗತ. ನಾವೆಲ್ಲರೂ ಮೂಲತಃ ಭಾರತೀಯರೇ ಅಲ್ವಾ? ಅದರಲ್ಲಿ ನಾವು ಕನ್ನಡದವರು, ಇನ್ನೊಬ್ಬರು, ಮತ್ತೊಬ್ಬರು. ಸರ್ವಭಾಷಾಮಯಿ ಸರಸ್ವತಿ ಅಂದರೆ ಎಲ್ಲ ಭಾಷೆಯೂ ಅವಳೇ, ಎಲ್ಲ ರೂಪವೂ ಅವಳದೇ. ಆದ್ದರಿಂದದಲ್ಲಿ ಏನು ಯಾರಿಗೂ ಇದಿಲ್ಲ, ಯಾರಿಗೂ ಅಲ್ಲಿ ವಿವಾದಕ್ಕೆ ಎಡೆ ಇಲ್ಲ. ಭಾಷೆಯ ವಿಚಾರದಲ್ಲಿ, ಸಂಸ್ಕೃತಿ ವಿಚಾರದಲ್ಲಿ ಅಲ್ಲಿ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಭಾಷೆ, ಒಳ್ಳೆಯ ಮನಸ್ಸು, ಒಳ್ಳೆಯ ಮನಸ್ಸೇ. ಅದೇ ಒಳ್ಳೆಯ ಮನಸ್ಸು ಎಲ್ಲಿದ್ದರೂ ಒಳ್ಳೆಯದೇ ಆಗಿರ್ತದೆ. ಆದ್ದರಿಂದ ನಾವು ಈ ಜವಾಬ್ದಾರಿಯಿಂದ ನಾವು ಬರವಣಿಗೆಯನ್ನು ಮಾಡುವಾಗ, ಜನಗಳಿಗೆ ವಿಚಾರವನ್ನು ಹೇಳುವಾಗ, ಸಮಾಜಮುಖಿಯಾಗಿ ನಾವು ಕೆಲಸ ಮಾಡುವಾಗ ನಮ್ಮ ಹಿಂದಿನದ್ದನ್ನು ಮರೀಬಾರ್ದು ನಾವು. ನಮಗೆ ಈಗ ತಾನೇ ಅವ್ರು ಹೇಳಿದ್ರಲ್ಲ, ಪಂಪ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ ಇವರೆಲ್ಲ ಬರೆದಿರಲ್ಲ, ಅದನ್ನು ನಾವು ಗಮನಿಸಬೇಕು. ಆ ಕಾಲದಲ್ಲಿ ಹೇಗೆ ಬರೆದರು, ಅವರು ಸಮಾಜಕ್ಕೆ ಹೇಗೆ ಪ್ರತಿಕ್ರಿಯೆ ಮಾಡಿದರು. ನಮ್ಮ ರತ್ನಾಕರ ವರ್ಣಿಯೇ ಒಮ್ಮೆ ಹೇಳಿದ, ಎಂತೇನು, ಅಯ್ಯಯ್ಯ ಚೆನ್ನ ಅದುದೇನೆ ಕನ್ನಡಿಗರು, ರಯ್ಯ ಮಂಚಿದೀಯನೆ ತೆಲುಗ, ಎಂಚ ಪೊರಳಾಂಡೆಂದು ತುಳುವರು. ಒಂದು ಮಾತಿನಲ್ಲಿ, ಒಂದು ಸಾಂಗತ್ಯದಲ್ಲಿ 3 ಭಾಷೆಯನ್ನು ತಂದುಬಿಟ್ಟ. ತೆಲುಗನ್ನು ತಂದ, ತುಳುವನ್ನು ತಂದ. ಆ ಕಾಲದಲ್ಲಿ ಎಂಥ ಪ್ರೀತಿ ತಮ್ಮನಿಗೆ. ರಯ್ಯ ಮಂಚಿದಿ ಅದು ತೆಲುಗು, ಎಂಚ ಪೊರಳಾಂಡೆ ಹೇಗೆ ಚೆಂದ ಆಯಿತು ಅವನು ಬರ್ದ. ಅಯ್ಯಯ್ಯ ಚೆನ್ನ ಆದುದು ಅಂತ ಕನ್ನಡಿಗರು. ಎಂಥ ಮಾತದು, ಮುತ್ತಿನಂಥ ಮಾತನ್ನು ಹೇಳ್ದ. ಹಾಗೆ ನಾವು ಅದನ್ನು ಓದಿದಾಗ ಇದರ ಉದ್ದೇಶ ಅರ್ಥ ಆಗ್ತದೆ ನಮಗೆ. ಇದನ್ನು ಯಾಕೆ ನಾವು ಮಾಡಬೇಕು, ನಾವೆಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂದರೆ, ಒಟ್ಟಿನ ಮೇಲೆ ಮನಸ್ಸುಗಳನ್ನು ಕಟ್ಟುವಂತಹ ಒಳ್ಳೆಯ ಆದರ್ಶ ಪುರುಷರನ್ನು, ಮಹಿಳೆಯರನ್ನು
ಉಂಟು ಮಾಡುವಂಥ ಒಂದು ಕೆಲಸವನ್ನು, ಅಂಥ ಒಂದು ಲಾಫ್ಟಿ ಐಡಿಯಲ್, ಒಂದು ವಿಶೇಷವಾದ ಆದರ್ಶವನ್ನು ಇಟ್ಟುಕೊಂಡು ನಾವು ಮುಂದೆ ಸಾಗಿದಾಗ ಒಂದು ಸಾರ್ಥಕತೆಯ ಭಾವನೆ ನಮಗೆ ಬರಬಹುದು ಅನ್ನೋ ಮಾತನ್ನು ಹೇಳುತ್ತಾ, ಇವತ್ತಿನ ನಮ್ಮಲ್ಲಿ ಆ ಸಾಹಿತ್ಯದ ಒಂದು ಪ್ರೀತಿ ಇರಲಿ, ಹಿಂದಿನ ಸಾಹಿತ್ಯಗಳ ಮೇಲೆ ಗೌರವ ಇರಲಿ, ಅವರನ್ನು ಅಧ್ಯಯನ ಮಾಡುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿರಲಿ. ಆಳವಾದ ಅಧ್ಯಯನದಿಂದ ಬಂದಂಥ ಮಾತುಗಳು ನಮ್ಮ ಸಾಹಿತ್ಯದಲ್ಲಿ ಒಡಮೂಡಲಿ. ಇದು 10ರೊಟ್ಟಿಗೆ 11 ಆಗದಿರಲಿ ನಮ್ಮ ಈ ಸಂಸ್ಥೆ, ಅದು ವಿಶಿಷ್ಟವಾಗಿ ಕೆಲಸ ಮಾಡಲಿ ಅನ್ನುವಂಥ ಕೆಲವು ಅಪೇಕ್ಷೆಯ ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. 80ರ ಹರೆಯದಲ್ಲೂ 20ರ ಹರೆಯದವರಾಗಿ ಲವಲವಿಕೆಯಿಂದ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಈ ನಾಡು ಕಂಡಂತಹ ಬಹುಭಾಷಾ ವಿದ್ವಾಂಸರು, ಹಿರಿಯ ಪತ್ರಕರ್ತರು, ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನನ್ನ ಗುರುಗಳಾದಂತಹ ಶ್ರೀ ಮಲಾರ್ ಜಯರಾಮ್ ರೈ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮುಂದೆ ಚಿಕ್ಕಮಗಳೂರು ಘಟಕದ ನಿರ್ದೇಶಕರಾದಂತಹ ಶ್ರೀ ರಾಕೇಶ್ ಸಿಂಗ್ ಅವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಇಲ್ಲಿ ನೆರೆದಿರುವಂತಹ ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯರಿಗೆ, ಹಾಗೆ ವೇದಿಕೆ ಮುಂದೆ ಕುಳಿತು ನಮ್ಮ ಕಾರ್ಯಕ್ರಮವನ್ನು ನೋಡ್ತಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರಗಳನ್ನ ಹೇಳ್ತಾ, ನನಗೆ ಫಾರ್ಮಲಾಗಿ ಏನು ಮಾತಾಡಬೇಕು ಅಂತ ಅಷ್ಟು ಗೊತ್ತಿಲ್ಲ, ಇರೋದಿದ್ದಾಗೆ ಹೇಳ್ತೀನಿ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘದಲ್ಲಿ ನಾನು ಚಿಕ್ಕಮಗಳೂರು ಜಿಲ್ಲಾ ಘಟಕದ ನಿರ್ದೇಶಕನಾಗಿ ಕಳೆದ ವರ್ಷ ತಾನೇ ನಾನು ಬಂದೆ ಇಲ್ಲಿಗೆ. ಈ ಒಂದು ಸಂಘ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಬಹಳ ಒಂದು ಒಳ್ಳೆಯ ಒಂದು ಮೈಲಿಗಲ್ಲು ಒಂದು ಸಾಧಿಸೋಕ್ಕೆ ಒಂದು ಒಳ್ಳೆ ವೇದಿಕೆ ಆಯಿತು ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ. ರಾಜ್ಯಾಧ್ಯಕ್ಷರಾದಂತಹ ಮಧುನಾಯಕ್ ಲಂಬಾಣಿಯವರು, ಹಾಗೆ ಜಿಲ್ಲಾಧ್ಯಕ್ಷರು ವಿದ್ಯಾ ಅವರು, ಜೊತೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ವಿಜಯಕುಮಾರ್ ಸರ್ ಅವರು, ಬಹಳಷ್ಟು ಜನ ಸಹಕಾರದಿಂದ ಬಹಳಷ್ಟು ಚೆನ್ನಾಗಿ ಈ ಸಂಘವನ್ನು ನಾವು ಮುನ್ನಡೆಸ್ಕೊಳ್ತಾ ಬಂದಿದ್ದೀವಿ. ಒಳ್ಳೊಳ್ಳೆ ಹಾಡುಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ನಮಗೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಲಿಕ್ಕೆ, ಹಾಗೆ ಒಂದು ಮ್ಯೂಸಿಕ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಂತಹ ರಾಜ್ಯಾಧ್ಯಕ್ಷರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಉದಯ್ ಶಂಕರ್ ಭಟ್ ಅವರ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಸರ್ ಸಿಕ್ಕಿದ ಐ ಥಿಂಕ್ 2024-23 ಒಂದು ಆನ್ಲೈನ್ ಇದರಲ್ಲಿ ಕ್ಲಾಸಸ್ಸಲ್ಲಿ ಸಿಕ್ಕಿದ್ರು. ಅವರಿಗೆ ನಾವು ಸಿಂಗಿಂಗ್ ಮಾಡ್ತಿರುವಾಗ ಸಿಕ್ಕಿದ್ರು. ಸೊ ಅವಾಗಲೇ ಅವರು ತುಂಬ ಆ್ಯಕ್ಟಿವಿಟಿ, ಅವರು ಭಾಳ ಅವರ ಆ್ಯಕ್ಟಿವಿಟಿ ನಂಗೆ ಭಾಳ ಖುಷಿ ಆಗ್ತಿತ್ತು. ಸೊ ನಂತರದಲ್ಲಿ ಸ್ಥಗಿತ ಆದಾಗ ಮತ್ತೆ ಈ ಥರ ಕಾಂಪಿಟೇಷನ್ ಇದೆ ಬನ್ನಿ ಅಂತ ಬಂದಾಗ ಇಲ್ಲಿ ಬಂದು ಖುಷಿ ಪಟ್ಟರು. ಅವ್ರು ಚಿಕ್ಕಮಗಳೂರಿಂದ ಬಂದರು, ಹಾಗೆ ಅವ್ರಿಗೆ ಒಂದು ಪ್ರಶಸ್ತಿ ಕೂಡ ಬಂತು. ಆ ದಿವಸ ಫಸ್ಟ್ ಪ್ರೈಸ್ ಬಂತು ಆ ದಿವಸ ಅವರಿಗೆ. ನಂತರದಲ್ಲಿ ಈ ಸಂಘದ ಬಗ್ಗೆ ಇಂಟ್ರೆಸ್ಟ್ ಆಗಿ ಈ ಥರ ಮಾಡಬೇಕು ಅಂದಾಗ, ಸರಿ ಸರ್ ಖಂಡಿತ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಈಗಲೂ ಕೂಡ ಅವ್ರ ಜೊತೆ ನಾವು ನಿಕಟ ಸಂಪರ್ಕದಲ್ಲಿ ಇದ್ದೀವಿ. ನಿಮ್ಮ ಸಂಘ ಹೀಗೆ ಮುಂದುವರಲಿ ಉದಯ್ ಶಂಕರ್ ಸರ್, ನಿಮ್ಮ ಹಾಗೂ ನಿಮ್ಮ ಪದಾಧಿಕಾರಿಗಳಿಗೆ ನನ್ನ ಕಡೆಯಿಂದ ಶುಭಕಾಮನೆಗಳನ್ನ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಕಾಸರಗೋಡು ಜಿಲ್ಲೆ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಒಂದು ಶಾಖೆಯ ಉದ್ಘಾಟನೆ ಆಗಿದೆ. ರಾಜ್ಯ ಈ ಕೇರಳ ಇದು ಕಾಸರಗೋಡು ಜಿಲ್ಲೆ ಕೇರಳ ರಾಜ್ಯ ಆದ್ರಿಂದ ಈ ಒಂದು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ರಾಜ್ಯ ಅಧ್ಯಕ್ಷ, ಕೇರಳ ರಾಜ್ಯದ ಅಧ್ಯಕ್ಷರಾಗಿ ಶ್ರೀಯುತ ಉದಯ್ ಶಂಕರ್ ಭಟ್ ಅವರಿಗೆ ನಾವು ಇವತ್ತು ಪದಗ್ರಹಣವನ್ನು ಕೊಡಲಿದ್ದೇವೆ. ಹಾಗೆ ಎಲ್ಲ ಪದಾಧಿಕಾರಿಗಳು ಹಾಗೆ ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ವಿಜಯಕುಮಾರ್ ಸರ್ ಅವರು ಈ ಒಂದು ಪದಗ್ರಹಣ ಸಮಾರಂಭವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಕ್ಕೆ
ಇಂದಿನ ಕಾರ್ಯಕ್ರಮಕ್ಕೆ ಶುಭಾಂಶನೆಯನ್ನು ಮಾಡುವುದಕ್ಕೆ ಬೇಕಾಗಿ ಸತ್ಯಶಾಂತ ಪ್ರತಿಷ್ಠಾನ ಪುತ್ತೂರು ಇದರ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಮತಿ ಶಾಂತ ಕುಂಟೇನಿ ಇವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಇಂದಿನ ಈ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಶ್ರೀ ಮಲಾರ್ ಜಯರಾಮ್ ರೈ ಇವರಿಗೂ, ಅದೇ ರೀತಿ ಶ್ರೀ ವಿಜಯಕುಮಾರ್ ಸಿ ಆರ್ ಇವರಿಗೂ, ಹಾಗೆ ಶ್ರೀ ರಾಕೇಶ್ ಸಿಂಗ್ ಇವರಿಗೂ, ಅದೇ ರೀತಿ ಉದಯ್ ಶಂಕರ್ ಇಂದಿನ ದಿನ ಒಂದು ಅಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ಉದಯಕುಮಾರ್ ಇವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯರಿಗೆ ನಮಸ್ಕರಿಸುತ್ತಾ, ವೀಕ್ಷಕರಲ್ಲಿಯೂ ಎಲ್ಲರಿಗೂ ನಮಸ್ಕರಿಸುತ್ತಾ ಒಂದೆರಡು ಮಾತುಗಳಿಗೆ ತೊಡಗ್ತೇನೆ. ನನ್ನನ್ನು ಇಲ್ಲಿಗೆ ಈ ವೇದಿಕೆಗೆ ಇಂದು ಬರಮಾಡಿಕೊಂಡವರು ಉದಯ್ ಶಂಕರ್ ಸರ್. ಉದಯ್ ಶಂಕರ್ ಸರ್ ನನಗೆ ಹೇಗೆ ಪರಿಚಯ ಅಂತ ಕೇಳುವುದಿದ್ರೆ, ಮೊದಲು ನನಗೆ ಅವರ ಪರಿಚಯ ಇರಲಿಲ್ಲ. ನನ್ನ ಮಗಳ ಅವರ ಅಳಿಯನ ಮಗಳ ಗಂಡ ಅಳಿಯನ ಚಿಕ್ಕಪ್ಪ ಇವರು. ಚಿಕ್ಕಪ್ಪ ಅಂದರೆ ಸ್ವಂತ ಚಿಕ್ಕಪ್ಪ, ಅಪ್ಪನ ತಮ್ಮ. ಆ ರೀತಿಯಾಗಿ ಪರಿಚಯ ಆದವರು. ಮೊದಲು ನೋಡುವಾಗ ನಾನು ಈ ಥರ ಒಂದು ವೇದಿಕೆಯನ್ನು ಅವರು ಮಾಡ್ತಾರೆ ಅಂತ ಅಂದುಕೊಂಡೇ ಇರಲಿಲ್ಲ. ನನಗೆ ನಿಜವಾಗಿಯೂ ಇವತ್ತು ಆದ ಸಂತಸ ಅಷ್ಟಿಷ್ಟಲ್ಲ. ಕಂಡ ತಕ್ಷಣ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಈ ಒಂದು ವೇದಿಕೆಯನ್ನು ಇಷ್ಟೊಂದು ತಯಾರು ಮಾಡಿದ್ರಲ್ಲ, ಅದಕ್ಕೆ ನಿಜವಾಗಿಯೂ ಎಲ್ಲರೂ ಕೈ ಚಪ್ಪಾಳೆ ತಟ್ಟಬೇಕು. ಅದಕ್ಕಿಂತಲೂ ನನಗೆ ಯಾಕೆ ಸಂತಸ ಆಗ್ತದೆ, ಈಗ ಅವರನ್ನು ಆಯ್ಕೆ ಮಾಡಿದಾಗ ಅವರಿಗೆ ಈ ಥರ ಒಂದು ಸನ್ಮಾನಿಸಿದಾಗ ಅವರನ್ನು ನನಗೆ ಸಂತೋಷ ಆಯಿತು. ಯಾಕೆ ಗೊತ್ತಾ, ಅದಕ್ಕಿಂತಲೂ ಮೊದಲು ನಮ್ಮ ಸತ್ಯಶಾಂತ ಪ್ರತಿಷ್ಠಾನದ ಉಪಾಧ್ಯಕ್ಷರು ಅವರು. ಅದಕ್ಕಾಗಿ ನನಗೆ ಸಂತಸ ಆಯಿತು. ಅದರಲ್ಲಿಯೂ ನಾನು ಸ್ವಲ್ಪ ನನಗೆ ಸಿಕ್ಕಿದಷ್ಟು ಸಂತಸ ಆಯಿತು. ಯಾಕೆಂದರೆ ನಮ್ಮ ಬಳಗದಲ್ಲಿಯೂ ಅವರು ಇದ್ದಾರಲ್ವ, ಹಾಗಾಗಿ ಕಾರಣ ನನಗೆ ಅದೊಂದು ಸಂತೋಷ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ಸಾಹಿತ್ಯದಲ್ಲಿ ಅವನು ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅಂತ ಇದ್ದರೆ ಮೊದಲು ಬೇಕಾಗಿರೋದು ಒಂದು ಸೌಜನ್ಯತೆ, ಇನ್ನೊಂದು ತಾಳ್ಮೆ. ಈ ತಾಳ್ಮೆ ಅಂತ ಹೇಳುವಂತಹದ್ದು ಇಲ್ಲ ಅಂತ ಆದರೆ ಮನುಷ್ಯನನ್ನು ಸಾಹಿತ್ಯ ಅಂತ ಹೇಳುವಂಥದ್ದು ಎಷ್ಟು ಪರೀಕ್ಷೆ ಮಾಡ್ತದೆ ಅಂದರೆ, ಸಾಹಿತ್ಯ ಶಾರದೆ ಅವಳು ಬೇಗ ಒಲಿಯುವುದಿಲ್ಲ ಎಲ್ಲರಿಗೂ. ಹೇಗೆ ಮೇಲಿನಿಂದ ನೋಡಿದ ತಕ್ಷಣ ಒಲಿಲಿಕ್ಕೆ ಸಾಧ್ಯವೇ ಇಲ್ಲ. ಮೇಲಿನಿಂದ ನಾವು ಪಾಠ ಪುಸ್ತಕವನ್ನು ಹೇಗೆ ಓದಿಕೊಂಡು ಹೋಗ್ತೇವೆ ಹಾಗೆ ಮೇಲಿನ ಒಂದು ದೃಷ್ಟಿಯಲ್ಲಿ ನೋಡಬೇಕಷ್ಟೇ ಹೊರತು ಅದು ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಆದರೆ ಒಳಗೆ ನಾವು ಎಷ್ಟು ಆಳಕ್ಕೆ ಇಳಿತೇವೆ, ನಾವು ಅದರ ಸತ್ವವನ್ನು ಎಷ್ಟು ನಾವು ಅದರ ಒಳಗೆ ತಿರುಳು ಇದೆ ಅಲ್ಲ, ಸಾಹಿತ್ಯದ ತಿರುಳನ್ನು ಎಷ್ಟು ಎಕ್ಕಿ ತಗೊಳ್ತೇವೆ, ಅದರ ಬಗ್ಗೆ ರಾತ್ರಿ ಹಗಲು ನಮ್ಮ ತಲೆಯ ಒಳಗಡೆ ಹೇಗೆ ಕೊರೀತದೆ. ಅದೇ ಥರ ಆ ಒಂದು ವಿಷಯ, ಒಂದು ವಸ್ತು ವಿಷಯಗಳು ಕೊಟ್ಟಾಗ ಮಾತ್ರ ಆ ಒಬ್ಬ ವ್ಯಕ್ತಿಗೆ ಸಾಹಿತ್ಯ ಶಾರದೆ ಒಲಿಲಿಕ್ಕೆ ಸಾಧ್ಯ. ಇದನ್ನು ನಾನೊಂದು ಖಂಡಿತ ಹೇಳ್ತೇನೆ. ಯಾಕೆಂತ ಹೇಳಿದರೆ, ಸಾಹಿತ್ಯದ ನಿಜ ತಿರುಳಿಗೆ, ಸಾಹಿತ್ಯದಲ್ಲಿ ನಿಜವಾಗಿಯೂ ಕೆಳಗೆ ಒಳಗೆ ಇಳಿದವರಿಗೆ ರಾತ್ರಿ ಹಗಲು ನಿದ್ದೆ ಬರುವುದಿಲ್ಲ. ಇದು ಅನುಭವ ಆದವರಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ನಿದ್ದೆ ಅದ್ರಲ್ಲಿ ನಿದ್ರಿಸ್ಲಿಕ್ಕೆ ಬಿಡುವುದಿಲ್ಲ, ಅದು ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ, ರಾತ್ರಿ ಹಗಲು ಅದು ಎಬ್ಬಿಸ್ತದೆ. ನಮ್ಮ ಒಂದು ಅಂತಃಶಕ್ತಿ ಜಾಗೃತಗೊಳ್ತದೆ. ನಾವು ಆ ವಿಷಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತೇವೆ. ಆವಾಗ ಒಬ್ಬ ವ್ಯಕ್ತಿಗೆ ಪ್ರಪಂಚದಲ್ಲಿರುವ ಎಲ್ಲ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಎಷ್ಟು ಶಂಕರಾಚಾರ್ಯರೇ ಹೇಳಿದ್ದಾರೆ, ನಾವು ಎಷ್ಟು ಜನ್ಮ ಎತ್ತಿ ಬಂದರೂ ಸಾಹಿತ್ಯ ಆಗಲಿ ಈ ಪ್ರಪಂಚದಲ್ಲಿರುವ ಎಲ್ಲ ವಿಷಯವನ್ನು ಯಾರಿಂದಲೂ ಒಂದು ಜನ್ಮದಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತ.
ಹೇಳುವಂತಹದ್ದು. ಹೇಗೆ ನಾವು ಸಾಹಿತ್ಯವನ್ನು ಅರ್ಜಿಸ್ತೇವೋ, ನಮ್ಮ ಒಳಗೆ ನಾವು ಅರ್ಜಿಸ್ತೇವೋ, ಅದೇ ರೀತಿ ಅದರ ಇನ್ನೊಂದು ಉಪವಿಭಾಗ ಅಂದರೆ ಏನು ಅಂತ ಹೇಳಿದ್ರೆ, ನಾವು ಹೋಗಿ ಎಲ್ಲ ಕಡೆಗೆ ನಾವು ಪರ್ಯಟನೆ ಮಾಡೋದು, ಹೋಗೋದು. ಈಗ ವೇದಿಕೆಗಳಿಗೆ ಇರ್ಬೋದು, ಸಭೆಗಳಿಗಿರ್ಬೋದು, ಕವಿಗೋಷ್ಠಿಗೆ ಇರ್ಬೋದು, ಎಲ್ಲ ಒಂದು ಬೇರೆ ಬೇರೆ ಸ್ಥಳಗಳಿಗೆ ಎಲ್ಲ ಕಡೆಗೆ ಹೋದಾಗ 4 ಜನರ ಪರಿಚಯ ಆಗ್ತದೆ. ಸಾಹಿತ್ಯ ಅಂತ ಹೇಳುವಂತಹದ್ದು ಬೇರೆಯವರು ಹೇಳೋದನ್ನು ಕೇಳಿ ಅದನ್ನು ಪುನಃ ನಾವು ಅರ್ಜಿಸಿ ಅದರಲ್ಲಿ ಎಷ್ಟು ಯಾವ ಥರದ ಹುರುಳಿದೆ ಅದನ್ನು ನಾವು ತಕ್ಕೊಂಡು ಪುನಃ ನಾವು ಅದರ ಬಗ್ಗೆ ಒಂದು ಸ್ಟಡಿ ಮಾಡೋದು, ಅದರ ಬಗ್ಗೆ ತಿಳುವಳಿಕೆ ಮಾಡಿಕೊಳ್ಳೋದು. ಇದನ್ನು ಮಾಡ್ತಾ ಹೋದಾಗ ಮಾತ್ರ ನಮಗೆ ಸಾಹಿತ್ಯ ಅರ್ಜಿಸ್ಲಿಕ್ಕೆ ಸಾಧ್ಯ. ಅದೇ ರೀತಿ ತಾಳೆ ಹಾಕೋದು ಅಂತ ಹೇಳಿದ್ರೆ ಏನು? ಈಗ ನಮ್ಮ ಸಾಹಿತ್ಯಕ್ಕೂ ಮೊದಲಿನವರು ಹಿರಿಯ ಕವಿಗಳು ನಮ್ಮ ಜಯರಾಮ್ ರೈ ಅವರು ಹೇಳಿದ್ರು, ಅವರು ಬರೆದಂತಹ ಸಾಹಿತ್ಯಕ್ಕೂ ನಾವು ನಮ್ಮ ಸಾಹಿತ್ಯವನ್ನು ಕೂಡ ತಾಳೆ ಹಾಕಿ ನೋಡುವುದು. ಈಗ ಯಾವ ತರ ಇದ್ದೇವೆ ನಾವು, ಎಷ್ಟು ಕೆಳಮಟ್ಟದಲ್ಲಿ ಇದ್ದೇವೆ ಅವರ ಸಾಹಿತ್ಯದ ವಿಷಯದಲ್ಲಿ ಅಂತಾಗುವಾಗ ನಮಗೆ ಅದು ಗೊತ್ತಾಗ್ತದೆ. ನಾವು ಇನ್ನೂ ಎತ್ತರಕ್ಕೆ ಬೆಳಿಬೇಕಿದ್ರೆ ನಾವು ಅಷ್ಟು ಆಳಕ್ಕೆ ಇಳಿಬೇಕು ಅಂತ ಹೇಳುವಂತಹದ್ದನ್ನು ಹಿರಿಯರ ಸಾಹಿತ್ಯ, ಇವರು ಪಂಪ, ರನ್ನ, ಜನ್ನ ಎಲ್ಲ ಹೇಳಿದ್ರು. ಅವರ ಸಾಹಿತ್ಯಕ್ಕೆ ನಾವು ಹೋಗ್ಬೇಕಿದ್ರೆ, ತಲುಪಬೇಕಿದ್ರೆ ಅಷ್ಟು ನಾವು ಡೀಪ್ ಸ್ಟಡಿ ಅಷ್ಟು ಇಳಿವಿಕೆ ಮಾಡಬೇಕಾಗ್ತದೆ ಸಾಹಿತ್ಯದ ವಿಷಯದಲ್ಲಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸತ್ಯವಾಗಿ ಹೇಳೋದಾದ್ರೆ 5 ನಿಮಿಷ ಸಮಯ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಇನ್ನೂ ವಯಸ್ಸಾಗಬೇಕು ಅಂತ ಹೇಳುವಂಥದ್ದು ಉದಯಶಂಕರ್ ಅವರ ಅಭಿಪ್ರಾಯ ಅಂತ ಕಾಣ್ತದೆ. ಜಯರಾಮ್ ರೈ ಅವರ ಅನುಭವ, ಅವರ ಒಂದು ತಿಳುವಳಿಕೆಯ ಒಂದು ಹಂತಕ್ಕೆ ನಾವು ಇನ್ನೂ ಬರಲಿಲ್ಲ. ನಾವು ಬರಬೇಕಷ್ಟೇ. ಯಾಕಂದ್ರೆ ನಾವು ಆಗ ಉದಯಶಂಕರ್ ಅವರು ಮೇಲೆ ಬಂದಾಗ ಮೊದಲು ನಿಮ್ಮನ್ನು ಪರಿಚಯ ಮಾಡಿಸ್ತೇನೆ ಬನ್ನಿ ಅಂತ ಹೇಳಿದರು. ಪರಿಚಯ ಮಾಡಿಸಿದ್ರು ಜಯರಾಮ್ ರೈ ಇವರನ್ನು. ನನಗೆ ನೋಡಿದಾಗ ತುಂಬ ಸಂತಸ ಇತ್ತು. ಯಾಕೆಂದರೆ ನಮಗೆ ಹಿರಿಯ ವಯಸ್ಸಾದವರ ಅನುಭವವುಳ್ಳವರನ್ನು ನೋಡಿದಾಗ ತುಂಬ ಸಂತೋಷ ಆಗೋದು. ಯಾಕೆ ಗೊತ್ತಾ ಸಂತೋಷ ಆಗೋದು? ಅವರಲ್ಲಿರುವ ತಿಳುವಳಿಕೆಗಳು, ಅವರಲ್ಲಿರುವ ಅನುಭವಗಳನ್ನು ಹೇಗೆ ನಾನು ಹೆಕ್ಕಿ ತೆಗೆಯೋದು ಅಂತ ನನ್ನ ಉದ್ದೇಶ ಅಷ್ಟೇ. ಯಾಕಂದ್ರೆ ಅದರ ಮುಖೇನ ನಾವು ಕೂಡ ನಾವು ಹೇಗೆ ಅವರ ಅನುಭವಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೋದು. ಆವಾಗ ನಮಗೆ ಎಷ್ಟು ಸಾಹಿತ್ಯ ಸಿಗ್ಬೋದು, ಅವರು ಏನೆಲ್ಲ ಕಲ್ತಿದ್ದಾರೆ, ಅವರ ಒಂದು ಅನುಭವಿಸಿದ ಕಷ್ಟಗಳೇನು, ಅದರ ತಿರುಳುಗಳೇನು ಅಂತ ಹೇಳುವಂಥದ್ದು ನಮಗೆ ತಗೊಳ್ಬಹುದು ಅದನ್ನು ಅಂತ. ಆವಾಗ ನಾವು ಮಾತನಾಡಿದಾಗ ನನ್ನ ಭಾವನ ಒಂದು ಅವರು ಪರಿಚಯ ಹೇಳಿದ್ರು. ಗೋಪಾಲಕೃಷ್ಣ ಕುಂಟಿನಿ ಪತ್ರಕರ್ತರು ಅಂತ ಇವರ ಪರಿಚಯ ಹೇಳಿದಾಗ ಅವರು ನನ್ನ ಭಾವ ಅಂತ ನಾನು ಆವಾಗ ಹೇಳಿದೆ. ಆವಾಗ ನೋಡಿ ಅಲ್ಲಿ ಯಾವತ್ತು ಸ್ನೇಹ, ಯಾವಾಗಲೂ ಈ ಸಾಹಿತ್ಯಕ್ಕೆ ಏನು ಬೇಕು ಗೊತ್ತಾ? ಮೊದಲು ಪರಿಚಯ ಮಾಡಿಕೊಳ್ಬೇಕು. ನಾವು ಒಬ್ಬರಿಂದ ಒಬ್ಬರಿಗೆ ಪರಿಚಯ ಮಾಡಬೇಕು, ಮಾತನಾಡಬೇಕು. ಯಾವತ್ತು ಮಾತನಾಡದೆ ನಾವು ಒಂಟಿಯಾಗಿ ಕೂತ್ರೆ ಸ್ನೇಹಮಯ ಜೀವನವೂ ಆಗುವುದಿಲ್ಲ. ಅದೇ ರೀತಿ ಒಂದು ಸಾಹಿತ್ಯ ಅಂತ ಹೇಳುವಾಗ ಅಲ್ಲಿ ಸಾಹಿತ್ಯ ಹವ್ಯಾಸ ಆಗಿದ್ರೆ, ಸಾಹಿತ್ಯ ಆಗಿರಬಹುದು, ಗಾಯನ ಆಗಿರಬಹುದು, ಏನೇ ಇರಬಹುದು, ಅದು ಹವ್ಯಾಸ ಆಗಿದ್ರೆ ವೃತ್ತಿ ಮೊದಲು. ಊಟಕ್ಕೆ ಉಪ್ಪಿನಕಾಯಿ ಹೇಗೋ ಹಾಗೆ ಹವ್ಯಾಸವನ್ನು ಇಟ್ಟುಕೊಳ್ಬೇಕಾಗ್ತದೆ. ಅದೇ ರೀತಿ ಹವ್ಯಾಸಗಳು, ನಾವೇನು ತಿಳ್ಕೊಂಡ ಹವ್ಯಾಸಗಳಿರ್ತದೆಯೋ ಅದೇ ಅವರಿಗೆ ವೃತ್ತಿಯಾಗಿರಬಹುದು. ಅವರಿಗೆ ಹಾಗಲ್ಲ, ಅವರಿಗೆ ಅದೇ ವೃತ್ತಿ. ಯಾವಾಗ ನಾವು ನಮ್ಮ ವೃತ್ತಿಯನ್ನು ಕೂಡ ಮರೆಯುವ ಹಾಗಿಲ್ಲ. ಅದೇ ರೀತಿ ಸಾಹಿತ್ಯ ಬೇಕಾಗುವುದು. ಯಾಕಂದ್ರೆ ನಮ್ಮ ಮಾನಸಿಕ ಬೆಳವಣಿಗೆಗೆ, ಮಾನಸಿಕ ನೆಮ್ಮದಿಗೆ, ನಮಗೆ ಯಾಕಂದ್ರೆ ಒತ್ತಡದ ಬದುಕಿನಲ್ಲಿ ನಮಗೆ ಏನಾಗಿರ್ತದೆ, ಈ ತಲೆಬಿಸಿ ಜಂಜಾಟಗಳು ಬೇಡ, ಇನ್ನು ಇದು ಸಾಕು, ಬದುಕು ಸಾಕು ಅಂತ ಹೇಳುವಾಗ ನಮ್ಮನ್ನು ಮೇಲಕ್ಕೆ ಎತ್ತಿ ಕರ್ಕೊಂಡು ಹೋಗೋದು ಈ ಸಾಹಿತ್ಯ. ಬೇಕಾದ್ರೆ ನೀವು ಎಲ್ಲೇ ನೋಡಿ, ನೀವು ಒಂದು ಬರವಣಿಗೆಯನ್ನು ಮಾಡಿ, ನೀವು ಪ್ರಶಾಂತವಾದ ಸ್ಥಳದಲ್ಲಿ ಕೂತುಕೊಳ್ಳಿ, ನಮಗೆ ಸಾಹಿತ್ಯದಷ್ಟು ಒಂದು ಫೀಲಿಂಗ್, ಒಂದು ಒಳ್ಳೆಯ ತರಹದ ನಮ್ಮನ್ನು ಶಾಂತಿಯ ಒಂದು ಇದಕ್ಕೆ ತಕೊಂಡು ಬರುವಂತ ಒಂದು ವಸ್ತು ಸಾಹಿತ್ಯ ಬಿಟ್ಟರೆ ಬೇರೆ ಯಾವುದೂ ಇರೋದಿಲ್ಲ. ಯಾಕಂದ್ರೆ ನಮ್ಮ ಒಂಟಿತನವನ್ನು, ನಮ್ಮ ಬೇಸರವನ್ನು ನೀಗಿಸ್ಲಿಕ್ಕಿರುವಂತಹ ಮೊದಲ ವಿಧಾನವೇ ಸಾಹಿತ್ಯ ಹಾಗೂ ಸಂಗೀತ. ಇದು ಎರಡೇ, ಬೇರೆ ಯಾವುದೂ ಅಲ್ಲ. ಇಲ್ಲಿ ಸಾಹಿತ್ಯಕ್ಕೆ ಇವತ್ತು ಉದ್ಘಾಟನೆ ಮಾಡಿದಂತಹ ನಮ್ಮ ಜಯರಾಮ್ ರೈ ಇವರು ಏನು ಹೇಳಿದ್ರು ಅಂದರೆ, ಒಂದು ನೋಡಿ, ಎಣ್ಣೆ, ಒಂದು ಬತ್ತಿ, ಇದರ ಬಗ್ಗೆ ಮಾತನಾಡಿದರು. ನಾನು ಹೇಳೋದು ಏನಂತ ಹೇಳಿದರೆ, ನಾವು ನಿಜವಾಗಿಯೂ ಸಾಹಿತಿಗಳು ಬೆಳಕು ಒಮ್ಮೊಮ್ಮೆ ಒಳಗೆ ಸುಡ್ತದೆ, ಹೊರಗೆ ಸುಡ್ತದೆ ಹೇಳಿದರು. ಅದೇ ರೀತಿ ನಿಜ, ಆ ವಿಷಯ ಖಂಡಿತ ನಿಜ. ಒಂದು ದೀಪ ಪ್ರಜ್ವಲನೆ ಆಗಬೇಕಿದ್ರೆ ಈ ಸಾಹಿತಿಗಳಾದವರು ಬತ್ತಿಯ ಥರ ಒಳಗಿನಿಂದಲೇ ಕುರಿತಾರೆ.
ಆ ಎಣ್ಣೆ ಆಗಬೇಕಾಗುವುದು ನಮ್ಮ ಅಂತಃಶಕ್ತಿ, ಚೈತನ್ಯ, ನಮ್ಮ ಒಳಗಿರುವ ಚೈತನ್ಯ. ಇದು ಯಾವಾಗ ನಾವು ಇದನ್ನು ಜಾಸ್ತಿ ಎಣ್ಣೆಯ ಥರ ನಾವು ನಮ್ಮ ಚೈತನ್ಯಕ್ಕೆ ಪುನಃ ಅಂತಃಶಕ್ತಿಯನ್ನು ಜಾಸ್ತಿ ಮಾಡ್ತಾ ನಮ್ಮ ಆ ನಾವು ಬತ್ತಿ ಥರ ಉರಿತಾ ಹೋಗ್ತೇವೆ. ಆವಾಗಲೇ ಈ ಸಾಹಿತ್ಯದ ಬರವಣಿಗೆ ಜ್ಯೋತಿ ಬೆಳಗ್ತದೆ. ಇದು ಲೋಕಕ್ಕೆ ಕೆಲವರದ್ದು ಲೋಕಕ್ಕೆ ಬೆಳಕು ಕೊಡ್ಬೋದು. ನಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲವರದ್ದು ಮನೆಯ ಒಳಗಡೆ ಇಷ್ಟು ಚೌಕಟ್ಟಿರಬಹುದು. ಆ ಥರ ಹೇಳಲಿಕ್ಕಾಗೋದಿಲ್ಲ, ಅದು ಅವರವರಿಗೆ ಬಿಟ್ಟದ್ದು. ಮತ್ತೆ ನನಗೆ ನಿಜವಾಗಿ ಇವರು ಹೂವಿನ ಹಾಡಗಳಲ್ಲಿ ಮಧುನಾಯಕ ಲಂಬಾಣಿ ಇವರು ಪ್ರಶಸ್ತಿ ನನಗೆ ಇವರ ಒಂದು ಇದರಲ್ಲಿ ಹಂಪಿಯಲ್ಲಿ ಪ್ರಶಸ್ತಿ ಸಿಕ್ಕಿದೆ. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಹಂಪಿಯಲ್ಲಿ ಅವತ್ತು ನಾನು ಬಂದಿದ್ದೆ, ಆವಾಗ ನನಗೆ ಪ್ರಶಸ್ತಿ ನೀವು ಕೊಟ್ಟಿದ್ದೀರಿ. ಅದು ಏನು ಸಹಸ್ರ ಕವಿಗೋಷ್ಠಿಯ ಅದು ಏನು ಇತ್ತಲ್ಲ, ಕವಿಗೋಷ್ಠಿ ಸಹಸ್ರವ ಏನೋ ಕವಿಗೋಷ್ಠಿ ಇಟ್ಟಿದ್ರಿ ನೀವು. ಆ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿ ಪ್ರದಾನ ಹಂಪಿಯಲ್ಲಿ ಮಾಡಿದ್ರಿ. ಮತ್ತು ಇವರು ನಮ್ಮ ಕೇಶವ ಭಟ್ ಅಂತ ಹೇಳುವವರು ಈಗ ತುಳುವರಳ್ಳ ಅದರಲ್ಲಿ ಒಂದು ಇವರು ಮಂದಾರ ರಾಮಾಯಣ ಅವರ ಇದರಲ್ಲಿಯೂ ನನಗೆ ಪ್ರಶಸ್ತಿ ಪ್ರದಾನವನ್ನು ಮಂಗಳೂರಿನಲ್ಲಿ ತುಳುವರಳ್ಳಿನವರು ಮಾಡಿದ್ದಾರೆ. ಹಾಗೆ ಇದನ್ನೆಲ್ಲ ನೋಡುವಾಗ ನನಗಂತೂ ಇಲ್ಲಿ ಪುನಃ ಈಗ ಎಷ್ಟೇ ನಾವು ಕೆಲವೊಮ್ಮೆ ಎಣಿಸ್ತೇವೆ ನಮ್ಮ ಒಂದು ವೃತ್ತಿ ಬದುಕಿನಲ್ಲಿ ನನಗೆ ಸಾಕು, ಇದು ನಾನಿನ್ನು ಹೋಗುವುದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ನನಗೆ ಸಾಕು ಅಂತ ಅನ್ನಿಸಿದ್ರು ಕೂಡ ನಾವು ನಿಲ್ಲಿಸಿದ್ರು ನಮ್ಮನ್ನು ನಿಲ್ಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ಆ ದೇವಿ ಕರ್ಕೊಂಡು ಬರ್ತಾಳೆ, ಶಾರದೆ ಸರಸ್ವತಿ. ನೋಡಿ ಪುನಃ ಅವರು ಈ ಕಡೆಗೆ ನನ್ನನ್ನು ಉದಯಶಂಕರ್ ಅವರು ಇಲ್ಲಿಗೆ ಬರಮಾಡಿಕೊಂಡು ಪುನಃ ಈ ಕೆಲಸವನ್ನು ಪ್ರಾರಂಭ ಮಾಡುವಂತೆ ಮಾಡಿದರು. ಆ ಒಂದು ವಿಷಯಕ್ಕೋಸ್ಕರ ಇವತ್ತು ಎಲ್ಲರೂ ನಾನೊಂದು ಆಡಿದ 2 ಮಾತುಗಳಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಮನ್ನಿಸ್ತಾ ಈ 2 ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರೊಫೆಸರ್ PN ಮುಡಿತಾ ಸರ್ ಅವರು 1-2 ಮಾತಿನ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಸಮಾರಂಭ ಒಳ್ಳೆಯ ಉದ್ಯಮಕ್ಕೆ ಆರಂಭ. ಈ ಸಂದರ್ಭದಲ್ಲಿ ಪರಿಚಿತರಾದಂತಹ ನಮ್ಮ ಈ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷ ಮಧು ನಾಯಕ್ ಅವರಿಗೂ, ವಿಜಯಕುಮಾರ್ CR ಅವರಿಗೂ, ಅದೇ ರೀತಿ ಈ ಪ್ರದೇಶದಲ್ಲಿ ನಮಗೆ ಇನ್ನಷ್ಟು ಹೆಚ್ಚು ಪರಿಚಿತರಾಗಲಿಕ್ಕೆ ಇರುವಂತಹ ಉದಯಶಂಕರ್ ಅವರಿಗೂ, ರಾಕೇಶ್ ಸಿಂಗ್ ಅವರಿಗೂ, ಅವರೆಲ್ಲರೂ ಹಾರೈಸಿದ ಈ ಶುಭಕ್ಕೆ ಭಾಜನರಾಗಲಿಕ್ಕೆ ಇರುವಂಥ ತಮಗೆಲ್ಲರಿಗೂ, ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಮಲಾರ್ ಜಯರಾಮ್ ರೈ, ನನಗಿಂತ ಸ್ವಲ್ಪ ಹಿರಿಯರು, ಮತ್ತಿತರ ವೇದಿಕೆಯಲ್ಲಿರುವಂಥ ಅವರಲ್ಲಿ ಕೆಲವರು ನನಗೆ ಈಗಾಗಲೇ ಪರಿಚಿತರು, ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ನಾನು ಹೆಚ್ಚು ಮಾತನಾಡೋದಿಲ್ಲ, ನಾವೆಲ್ಲ ಮಾಸ್ಟರ್ಗಳು, ಮಾತನಾಡಲಿಕ್ಕೆ ನಿಂತರೆ 1 ಗಂಟೆ ಅದೊಂದು ಅಭ್ಯಾಸ. ಹಾಗೆ ನಾನು ಭಾಷಣ ತರಬೇತಿ ಮುಂತಾದನ್ನು ಕೊಡುವಂಥವ, ವ್ಯಕ್ತಿತ್ವ ತರಬೇತಿ ಮುಂತಾಗಿ ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ, ತಲಚೇರಿ ಬ್ರೆಂದನ್ ಕಾಲೇಜು. ಅಲ್ಲಿ ನಾನು ತುಂಬ ನನಗೆ ಅನುಭವ ಆದ್ದು ಅಂತ ಹೇಳಿದರೆ, ಈಗ ಕುಂಟಿನಿಯವರು ಹೇಳಿದಂತೆ ಒಂದು ಸ್ನೇಹಮಯ ವಾತಾವರಣವನ್ನು ಬೆಳೆಸಿಕೊಳ್ಳುವುದಕ್ಕೆ ಇವತ್ತಿನ ಕಿರಿಯರು ಅದರಲ್ಲಿ ತತ್ಪರರಲ್ಲ. ನಮಗೆ ಗೊತ್ತಿದೆ, ಸಾಹಿತ್ಯ ಎನ್ನುವಂಥದ್ದು ಋಣಪ್ರಜ್ಞೆ ಮತ್ತು ನ್ಯಾಯ. ಅನ್ಯಾಯ ಮಾಡಿದವನಿಗೆ ಶಿಕ್ಷೆ ಸಿಗ್ತದೆ, ನ್ಯಾಯದಲ್ಲಿ ನಡೆದುಕೊಂಡವನಿಗೆ ಒಳಿತಾಗ್ತದೆ ಎನ್ನುವಂಥ ಒಂದು ತತ್ವವನ್ನು ನಂಬಿಕೊಂಡಿದ್ದಂಥ ಸಾಹಿತ್ಯಕ್ಕೆ ಇವತ್ತು ಎಂಥ ಒಂದು ಅಧೋಗತಿ ಬಂದಿದೆ ಅಂತ ಹೇಳಿ ನೋಡಿದಾಗ, ಇಂಥ ಸಂಘಟನೆ ಖಂಡಿತವಾಗಿಯೂ ಸಾಹಿತ್ಯವನ್ನು ಪ್ರವೃತ್ತಿಯಾಗಿ ಮಾಡಿಕೊಂಡಂತಹ ಕಿರಿಯರಿಗೆ ಸಂತೋಷವನ್ನು ಕೊಡಬಲ್ಲದು ಅಂತೇಳಿ ದೃಢವಾಗಿ ನಾನು ನಂಬುತ್ತೇನೆ. ಇವತ್ತು ಸಾಹಿತ್ಯವನ್ನು ಓದಿದರೆ ಅದರ ಬಗ್ಗೆ ನಾನೊಂದು 40 ಪುಸ್ತಕಗಳನ್ನು ಬರೆದಿದ್ದೇನೆ, ಸುಮಾರು 3000ಕ್ಕಿಂತ ಹೆಚ್ಚು ಲೇಖನಗಳನ್ನು ಬರೆದಿದ್ದೇನೆ, ಪತ್ರಿಕೆಗಳಲ್ಲಿ ಎಲ್ಲ ಬಂದಿದೆ, ನನ್ನದಲ್ಲದ ಹೆಸರಿನಲ್ಲಿಯೂ ಬರೀತೇನೆ. ಆದರೆ ಒಬ್ಬರು ನಿಮ್ಮ ಕೃತಿಯನ್ನು ಓದಿದೆ ಅಂಥೇಳಿ ಒಂದು ಸಂತೋಷವನ್ನು ಪ್ರಕಟಿಸಿದ್ದು ಇಲ್ಲ. ಅದು ಯಾರೋ ಹೀಗೆ ನಾನು ಕೇಳಿದಾಗ ಅವರು ಹೇಳಿದರು, ನೀವು ಸಾಹಿತ್ಯವನ್ನು ಪುಸ್ತಕ ಎಲ್ಲ ಪ್ರಕಟಿಸಿ ತುಂಬ ನಷ್ಟ ತಂದುಕೊಂಡಿದ್ದೀರಿ, ಆದ ಕಾರಣ ನಿಮ್ಮನ್ನು ನಾನು ಎಲ್ಲಿಯಾದರೂ ಹೊಗಳಿದರೆ, ಮೆಚ್ಚುಗೆ ಮಾತಾಡಿದರೆ ನೀವು ಇನ್ನಷ್ಟು ಬರೆದು ಹೊಂಡಕ್ಕೆ ಬೀಳ್ಬೋದು ಅಂತ ಹೇಳಿ, ನಿಮ್ಮ ಒಳ್ಳೆಯದಕ್ಕೆ ಬೇಕಾಗಿ ನಾವು ಅಂತ ಒಂದು ಹೊಗಳಿಕೆ ಅಥವಾ ಮೆಚ್ಚುಗೆ ಮಾತನ್ನು ಹೇಳೋದಿಲ್ಲ ಅಂತೇಳಿ ಹೇಳಿದ್ದು ಕೂಡ ಇದೆ. ಆದ ಕಾರಣ ಅದಕ್ಕೆ ಒಳ್ಳೆಯ ಮದ್ದು ಅಂತ ಹೇಳಿದರೆ ನೀವೀಗ ಮಾಡಿರುವಂಥದ್ದು ಒಂದು ಆನ್ಲೈನ್ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದು, ಅದರಲ್ಲಿ ಅವಕಾಶಗಳನ್ನು ಕೊಡುವಂಥದ್ದು. ಸಾಹಿತ್ಯ ಉತ್ತಮಂ ಕುಶಲ ವಿದ್ಯಾಯಾಮ್ ಮಧ್ಯಮಂ ಕೃಷಿ ವಾಣಿಜ್ಯಾತ್ ಅಧಮಂ
ಯಾವುದು ಕದಿಯುವುದು ಮುಂತಾದ್ದು ಭ್ರಾತೃವಿಚ್ ಅಂತ ಮತ್ತೆ ಹೀಗೆ ಹೇಳ್ತದೆ, ಕದಿಯುವುದು ಅತ್ಯಂತ ಕೆಟ್ಟದ್ದು ಅಂತ ಹೇಳಿ. ಆದರೆ ಇವತ್ತು ರಾಜಕಾರಣಿಗಳ ಕೈಕಾಲು ಹಿಡಿದು ಅನ್ಯಾಯ ಮಾಡಿದಂಥವರು ತಮಗೆ ಕ್ಷಮೆ ಸಿಗುವವರೆಗೆ ಅವರ ಸುತ್ತಲೂ ತಿರುಗಾಡಿಕೊಂಡು ಹಾಗೆ ಈ ಮನುಷ್ಯತ್ವ ಮರೆಯಾಗುತ್ತಾ ಇರುವಂಥ ಸಂದರ್ಭ. ಇಡೀ ಪ್ರಪಂಚದಲ್ಲಿ ದೊಡ್ಡ ಯುದ್ಧ ಆಗುತ್ತಾ ಇದೆ. ಅದು ಕೂಡ ಇಂಥದ್ದೇ. ಸಾಹಿತ್ಯವನ್ನು, ಕಲೆಯನ್ನು ಈಗಾಗಲೇ ಹೇಳಿದರು ಕುಂಟಿನಿಯವರು, ಶಾರದೆಯ ಬಗ್ಗೆ, ಸಾಹಿತ್ಯದ ಆಕರ್ಷಣೆ ಬಗ್ಗೆ, ಅದು ನಮ್ಮನ್ನು ಚಿಂತಿಸೋ ಹಾಗೆ ಮಾಡೋದ್ರ ಬಗ್ಗೆ ಎಲ್ಲ ಹೇಳಿದರು. ಆದ ಕಾರಣ ಅಂಥ ಒಂದು ಜೀವನ ಕ್ರಮವನ್ನು ನಾವು ಬಿಟ್ಟದ್ರಿಂದ, ಸಾಹಿತಿಗಳಿಗೆ ಗೌರವವನ್ನು ಕೊಡೋದನ್ನು ನಾವು ಬಿಟ್ಟದ್ರಿಂದ ಇಂತಹ ಅನರ್ಥಗಳಾಗುತ್ತಾ ಇವೆ. ಯುದ್ಧಕ್ಕೆ ಹೋಗುತ್ತಾ ಇದೆ ಜಗತ್ತು. ಕೊಂದು ಬಿಡುವುದೇ ಇನ್ನೊಬ್ಬರನ್ನು ಅಂತ ಹೇಳಿ ಇನ್ನೊಬ್ಬರನ್ನು ಸಹಿಸದ ಆಮೇಲೆ ಅಸಹಿಷ್ಣುತೆಯನ್ನು ಪ್ರಚಾರ ಮಾಡುವಂಥ ಒಂದು ವೇದಿಕೆ ಆಗ್ತಾ ಇದೆ ಜಗತ್ತಿನ ಈ ಯುದ್ಧ ರಂಗ. ಆದ ಕಾರಣ ಇಡೀ ದಿನ ಈ ಒಂದು ಯಾವುದು ಅಂತ ಹೇಳಿದರೆ ಆನ್ಲೈನ್ ಅಂಥ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಹೊಸಬರು ಜನ್ಮ ತಾಳಲಿ, ಪರಸ್ಪರ ಅವರನ್ನು ಒಂದೆರಡಾದರೂ ಹೊಗಳಿಕೆ ಅಥವಾ ಮೆಚ್ಚುಗೆ ಮಾತನಾಡೋದಕ್ಕೆ ಮರಿಬೇಡಿ. ಒಂದು ಕಥೆಯನ್ನು ಓದಿದರೆ ಅದರ ಬಗ್ಗೆ ನಮಗೆ ಒಂದು ಕರ್ತವ್ಯ ಇದೆ. ಅವರಿಗೆ ನನಗೆ ಏನು ನೀವು ಹೇಳೋದು ಬೇಡ, ಆದರೆ ಇನ್ನಿನವರಿಗೆ, ನಾವು 80 ವರ್ಷ ಎಲ್ಲ ಆದಂಥವರು, ನಾವು ಹಿರಿಯರು, ನಮಗೆ ಯಾರ ಹೊಗಳಿಕೆಯು ಮೆಚ್ಚುಗೆಯು ಎಂಥದ್ದು ಯಾವ ಪ್ರಶಸ್ತಿಯು ಎಂಥದ್ದು ಬೇಡ. ನಾನು ಪ್ರಶಸ್ತಿಗಳನ್ನು ತಿರಸ್ಕರಿಸಿದಂಥವನು. ಇತ್ತೀಚೆಗೆ ಕೆಲವು ಕಾದಂಬರಿಗಳನ್ನು ಕೂಡ ಅನುವಾದ ಮಾಡಿದ್ದೇನೆ. ಹಾಗೆ ಸುಮಾರು 10-20 ಕೆಲಸಗಳಾಗಿವೆ ಅನುವಾದದ್ದು. ಆದರೆ ನಮಗೆ ಯಾರ ಹೊಗಳಿಕೆ ಬೇಡ, ನಮ್ಮ ಸಂತೋಷಕ್ಕೆ ಬೇಕಾಗಿ ನಾವು ಇದನ್ನು ಮಾಡ್ತಾ ಇರುವಂಥದ್ದು. ಮಲ್ಹಾರ್ ಜಯರಾಮರಿಗಳಾಗಲಿ ನಾನಾಗಲಿ. ಆದರೆ ಕಿರಿಯರು ನೆನಪಿನಲ್ಲಿ ಇಟ್ಟಿರಬೇಕು, ಋಣಪ್ರಜ್ಞೆ ಇರಬೇಕು. ಹಾಗೆ ಮೆಚ್ಚುಗೆಯ ಮಾತುಗಳನ್ನು ಆಡೋದಕ್ಕೆ ಉದಾಸೀನ ಪಡಬಾರ್ದು. ನಿಮಗೆಲ್ಲರಿಗೂ ಹೊಸ ಹುರುಪು, ಉತ್ಸಾಹ, ಅದೇ ರೀತಿಯಲ್ಲಿ ಏನಾದರೂ ಬರೆಯುವಂಥ ಭಾಷೆಯನ್ನು ಯಾವಾಗಲೂ ಜೀವಂತವಾಗಿ ಇರಿಸಿಕೊಳ್ಳುವಂಥ, ಅದು ಪತ್ರಿಕೆಯಲ್ಲಿದ್ದರೆ ಸಾಲದು, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ನೆಲೆಸಬೇಕು ಅಂಥ ಒಂದು ಪರಿಸರ ನಿರ್ಮಾಣ ಆಗಲಿ. ಅದಕ್ಕೆ ನಿಮ್ಮ ಕೊಡುಗೆ ಬಹಳ ಸಹಾಯವನ್ನು ಮಾಡಲಿ ಅಂತೇಳಿ ಹಾರೈಸಿಕೊಂಡು, ವೇದಿಕೆಗೆ ನಾನು ಬರುವುದಿಲ್ಲ ಅಂತ ಹೇಳಿದ್ದೆ ಉದಯ್ ಶಂಕರ್ ಕರೆದಾಗ. ಅವರಿಗೆ ಗೊತ್ತಿಲ್ಲ, ಅವರು ನನ್ನನ್ನು ಕರೆದದ್ದು ಕೆಲವು ದಿನಗಳ ಹಿಂದೆ. ನಾನು ಯಾವ ವೇದಿಕೆಗೆ ಬರುವುದಿಲ್ಲ ಅಂತೇಳಿ ಅವರಿಗೆ ಉತ್ತರವನ್ನು ಕೊಟ್ಟಿದ್ದೆ. ಆದರೆ ಗ್ರಹಚಾರ ಇಲ್ಲಿ ನನ್ನನ್ನು ವೇದಿಕೆ ಹೇಗೋ ಎತ್ತಿ ಹಾಕಿದ್ದಾರೆ. ತೊಂದರೆ ಇಲ್ಲ. ವಂದನೆಗಳು. ಪ್ರೊಫೆಸರ್ ಮುಡಿತಾ ಸರ್. ಈಗ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಕಾಸರಗೋಡು ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳನ್ನು ಘೋಷಣೆ ಮಾಡುವುದಕ್ಕೆ ಬೇಕಾಗಿ ಶ್ರೀ ವಿಜಯಕುಮಾರ್ ಸರ್ ರೈ ಅವರು ಘೋಷಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಕಾಸರಗೋಡು, ನಾವು ಉದಯ್ ಶಂಕರ್ ಅವರು ಕೇಳಿದ್ವು, ಯಾಕೆ ನೀವಿನ್ನೂ ಕಾಸರಗೋಡು ಜಿಲ್ಲಾಧ್ಯಕ್ಷ ಅಂತ ಯಾಕೆ ಮಾಡಿದ್ದೀರಿ, ಇಡೀ ಕೇರಳದ ಎಲ್ಲ ಕನ್ನಡ ಮನಸ್ಸುಗಳನ್ನು ಒಗ್ಗೂಡಿಸಿ ಅಂತೇಳಿ ಅವ್ರನ್ನ ಕೇರಳದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಹಾಗೆ ಉಪಾಧ್ಯಕ್ಷರಾಗಿ ಶ್ರೀ ರಘುಕುಮಾರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿ ಸುರೇಶ್ ಕುಮಾರ್ ಮಂಗಲ್ಪಾಡಿ ಅವರು, ಸಹ ಕಾರ್ಯದರ್ಶಿಗಳಾಗಿ ಸವಿತಾ ಕೃಷ್ಣರವರು, ಹಾಗೆ ಕೋಶಾಧಿಕಾರಿಗಳಾಗಿ ಶ್ರುತಿ ಮೇಡಮ್ ಅವರು. ಹಾಗೆ ಇವರೆಲ್ಲರಿಗೂ ಸಲಹೆ ಕೊಡಬೇಕಲ್ಲ, ಒಬ್ಬರು ಸಲಹೆಗಾರರು, ಒಳ್ಳೆಯ ನಮ್ಮ ಹಿರಿಯ ಸಲಹೆಗಾರರು ಬೇಕು. ಗೌರವ ಸಲಹೆಗಾರರಾಗಿ ಶ್ರೀ ಜಯರಾಮ್ ರೈ ಅವರು ಆಯ್ಕೆಯಾಗಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಕಾಸರಗೋಡು ಜಿಲ್ಲಾ ಘಟಕದ ಉದ್ಘಾಟನೆಯ ಈ ಸುಂದರ ಸಮಾರಂಭದ ಕೊನೆಯ ಹಂತ. ಬಂದಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಿಲ್ಲಾಧ್ಯಕ್ಷರಾದಂತಹ, ರಾಜ್ಯ ಅಧ್ಯಕ್ಷರಾದಂತಹ ಶ್ರೀ ಉದಯ್ ಶಂಕರ್ ಸರ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾದಂತಹ ಹಿರಿಯ ಚೇತನ ಇವತ್ತಿನ ನಮ್ಮ ಸಂಘದ ಉದ್ಘಾಟಕರಾದಂತಹ ಶ್ರೀ ಜಯರಾಮ್ ರೈ ಅವರೇ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಬರಹಗಾರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ವಿಜಯಕುಮಾರ್ ಸರ್ ಅವರೇ, ಹಾಗೆ ರಾಕೇಶ್ ಸಿಂಗ್ ಸರ್ ಅವರೇ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂಥ ಸತ್ಯಶಾಂತ ಪ್ರತಿಷ್ಠಾನದ ಅಧ್ಯಕ್ಷ ಆಗಿರುವಂಥ ಶ್ರೀಮತಿ ಶಾಂತಾ ಕುಂಟಿನಿ ಮೇಡಮ್ ಅವರೇ, ಅದೇ ರೀತಿ ಹಿರಿಯರಾದ ಶ್ರೀ PN ಮುಡಿತಾ ಸರ್ ಅವರೇ,
ಹಾಗೆ ನೆರೆದಿರುವಂಥ ಎಲ್ಲ ಬಂಧು ಭಗಿನಿಯರೇ, ಇವತ್ತಿನ ಕಾರ್ಯಕ್ರಮ ಅಂದರೆ ಇವತ್ತಿನ ದಿನ ಒಂದು ನಮಗೊಂದು ಸುದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ನಾಟಕದ ಈ ರಾಜ್ಯ ಬರಹಗಾರ ಸಂಘ ಆ್ಯಕ್ಚುಲಿ ನನಗೊಂದು ಪರಿಚಯದೊಂದು 6 ತಿಂಗಳು ಕೆಳಗೆ ಅಷ್ಟೇ. ಅಂದರೆ ಅವ್ರದ್ದು ಉದ್ದೇಶ, ಅವ್ರದ್ದು ಯಾವುದೋ ಸಂಘದ ಒಂದು ಉದ್ದೇಶ, ಮುಖ್ಯ ಉದ್ದೇಶ ಏನನ್ನು ನೋಡಿ ಭಾಳ ಖುಷಿಯಾಯಿತು. ಯಾಕಂದರೆ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಬರೀ ಕರೋಕೆ ಗಾಯನ ಅಂತೇಳಿಲ್ಲ, ಕವಿಗೋಷ್ಠಿ ಅಂತೇಳಿಲ್ಲ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಅವರನ್ನು ತಮ್ಮನ್ನು ತೊಡಗಿಸಿಕೊಂಡು ಮಧುನಾಯಕ್ ಲಂಬಾಣಿ ಸರ್ ಅವರು ಅತ್ಯುತ್ತಮ ಒಳ್ಳೆಯ ಆದರ್ಶವಾಗಿ ಜನರಿಗೆ ಬೇಕಂತ ಬೇರೆ ಬೇರೆ ರೀತಿ, ಅಂದರೆ ಯಾವುದೇ ಜನರಿಗೆ ಸಹಾಯ, ಅಂಗವಿಕಲರಿಗಾಗಲಿ ಅಥವಾ ಅವರಿಗೆ ಬೇಕಾದಂಥ ಬಡವರಿಗೆ ಧನ ಸಹಾಯವಾಗಲಿ ಅಥವಾ ಬೇರೆ ರೀತಿಯ ಸಹಾಯಗಳನ್ನು ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವರು ತಮ್ಮ ವೃತ್ತಿಯನ್ನು ತೊಡಗಿಸಿಕೊಂಡು ಅದರ ಜೊತೆ ಇದನ್ನು ಪ್ರವೃತ್ತಿಯಾಗಿ ಇಟ್ಕೊಂಡು ಇದನ್ನು ಭಾಳ ಒಂದು ಅಂದರೆ ಅಷ್ಟೊಂದು ಸಂತೋಷದಿಂದ ಅಷ್ಟೊಂದು ಜನರನ್ನು ಒಗ್ಗೂಡಿಸಿಕೊಂಡು ಒಂದು ಇದು ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರು ಅಂತೇಳಿ ಭಾಳ ಹೆಮ್ಮೆ ಆಗುತ್ತದೆ. ಹಾಗಾಗಿ ನನಗೆ ಕರ್ನಾಟಕ ರಾಜ್ಯ ಬರಹಗಾರ ಸಂಘ ಹೂವಿನಡಗಲಿ ಅಂತ ಕೇಳಿದ ಕೂಡಲೇ ಬಹಳ ಖುಷಿಯಾಯಿತು. ಯಾಕಂದರೆ ಅವರ ಉದ್ದೇಶ ಏನಂತ ಹೇಳಿದ್ರೆ ಭಾಳ ಖುಷಿಯಾಯಿತು. ಅದಕ್ಕಾಗಿ ನಾನು ಅವರು ಪ್ರತಿ ವಾರ ಅವರೊಂದು ಕರೋಕೆ ಗಾಯನವನ್ನು ಏರ್ಪಡಿಸ್ತಾ ಇದ್ದಾರೆ. ಸರ್ ಹೇಳಿದ ಹಾಗೆ ಆನ್ಲೈನ್ ಕರೋಕೆ ಗಾಯನ ಅಂದರೆ ನಾವು ವಿಡಿಯೋ ಮಾಡಿ ಕಳಿಸುವಂಥದ್ದು ಅತ್ಯುತ್ತಮ. ಅದಕ್ಕೊಂದು ಎಂದು ಇಷ್ಟು ಜನ ಭಾಗವಹಿಸೋದ್ರೆ ಭಾಳ ವಿಶೇಷವಾಗಿರ್ತದೆ. ಅಂದರೆ 15 ವರ್ಷದಿಂದ ಹಿಡಿದು 80 ವರ್ಷದ ವಯಸ್ಸಿನವರೆಗೂ ಕೂಡ ಅದನ್ನು ಭಾಗವಹಿಸ್ತಾರೆ. ಅದು ನೋಡಿ ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಅಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಈ ಕರ್ನಾಟಕ ರಾಜ್ಯ ಬರಹಗಾರ ಸಂಘ ಹೂವಿನಡಗಲಿ ಮಧುನಾಯಕ್ ಲಂಬಾಣಿ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಕೂಡ ಏನು ಅವರವರ ಒಂದು ಕಲೆ ಇರುತ್ತದೆ. ಬಟ್ ಕಲೆಯನ್ನು ತೋರ್ಪಡಿಸ್ಲಿಕ್ಕೆ ಅದನ್ನು ಯಾವುದನ್ನು ಮಾಡಲಿಕ್ಕೆ ಯಾವಲ್ಲಿ ಕೂಡ ಅವಕಾಶ ಇರುವುದಿಲ್ಲ, ಯಾವುದೇ ವೇದಿಕೆ ಸಿಗುವುದಿಲ್ಲ. ಯಾಕಂದರೆ ಯಾವುದೋ ಒಂದು ಊರಿಗೆ ಹೋಗಬೇಕಾಗ್ತದೆ, ತಮ್ಮದೇ ಖರ್ಚಿನ ಹೋಗಬೇಕಾಗ್ತದೆ. ಅಲ್ಲಿ ಹೋಗಿ ನಮ್ಮ ಗಾಯನ ಆಗಲಿ ಕವಿಗೋಷ್ಠಿಗಳನ್ನ ಮಾಡಿಕೊಡಬೇಕಾಗ್ತದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಬಂದಿರುವಾಗ ಬಹಳವಾಗಿ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನನಗೆ ಇದನ್ನು ರಾಜ್ಯಾಧ್ಯಕ್ಷರಾಗಿ ಇದನ್ನು ಒಪ್ಪಿಕೊಳ್ಳಲು ಭಾಳ ಸಂತೋಷ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಈ ಕಾರ್ಯಚಟುವಟಿಕೆಗಳಲ್ಲಿ ನಾನು ಕೂಡ ಭಾಗಿಯಾಗಿ ನನಗೆ ಇವತ್ತು ನನ್ನ ಅಧಿಕಾರವನ್ನು ಹಸ್ತಾಂತರಿಸಿದಂಥ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ವಿಜಯಕುಮಾರ್ ಸರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಅದೇ ರೀತಿ ಇನ್ನೋರ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಗಳೂರು ಜಿಲ್ಲೆಯ ಮುಖ್ಯಸ್ಥರಾದ ರಾಕೇಶ್ ಸಿಂಗ್ ಅವರು ಕೂಡ ಉತ್ತಮ ಗಾಯಕರು. ಬಹಳ ಕವಿಗೋಷ್ಠಿ, ಅವರ ಕರೋಕೆ ಗಾಯನ, ಅವರೆಲ್ಲ ಆಲ್ಬಮ್ ಸಾಂಗ್ ಭಾಳ ಆ್ಯಕ್ಟಿವಿಟಿ ಅಂದರೆ ಬಹಳ ಆ್ಯಕ್ಟಿವ್ ಆಗಿರ್ತಾರೆ, ಭಾಳ ಒಂದು ಖುಷಿ ತಂದಿರ್ತದೆ. ಹಾಗಾಗಿ ಅವರು ಕೂಡ ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಅದೇ ರೀತಿ ಇವತ್ತು ನನಗೆ ಇಲ್ಲಿ ನಾನು ಕರೆ ಮಾಡಿ ಬರಲಿಕ್ಕೆ ಹೇಳಿದಂಥ ಎಲ್ಲ ಗಾಯಕರಿಗೆ ಕವಿಗೋಷ್ಠಿಗೆ ಬಂದಂಥ ಇದರಲ್ಲಿ ಭಾಗವಹಿಸುವಂಥ ಎಲ್ಲ ಕವಿಗೋಷ್ಠಿ ಅವರನ್ನು ಭಾಗವಹಿಸುವಂಥ ಎಲ್ಲ ಕಲಾವಿದರನ್ನು ಕೂಡ ನಾನು ಸ್ವಾಗತಿಸುತ್ತಾ, ಅದೇ ರೀತಿ ಇನ್ನೂರ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಶ್ರೀಮತಿ ಶಾಂತಾ ಕುಂಟಿನಿ ಮೇಡಮ್, ಅದೇ ರೀತಿ PM ಮುಡಿಪ್ಪ ಸರ್ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಯಾಕೆಂದರೆ ಅವರ ಮಾರ್ಗದರ್ಶನ, ಅವರ ಅನುಭವ ನಮಗೆ ಬೇಕೇ ಬೇಕಾಗುತ್ತದೆ. ನಮಗೆ ಇದಕ್ಕೆ ಗೌರವ ಸಲಹೆಗಾರರಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂಥ ಹಿರಿಯ ಚೇತನ ಆಗಿರುವಂಥ ಶ್ರೀ ಜಯರಾಮ್ ರೈ ಸರ್ ಅವರಿಗೆ ನಾನು ತುಂಬಿದ ಧನ್ಯವಾದಗಳನ್ನು ಹೇಳುತ್ತಾ, ಎಲ್ಲರಿಗೂ ಶುಭವಾಗಲಿ. ಈ ಸಂಘವನ್ನು ಇನ್ನೂ ಕೂಡ ನಾವು ಮುಂದುವರಿಸುವ. ಎಲ್ಲರೂ ಕೂಡ ನಾವು ಇನ್ನೊಂದು ಗ್ರೂಪ್ ಮಾಡ್ತೇವೆ, ಇದಕ್ಕೊಂದು ಗ್ರೂಪ್ ಮಾಡ್ತೇವೆ. ಈ ಗ್ರೂಪಲ್ಲಿ ನಿಮ್ಮ ಹೆಸರು ನಂಬರ್ನ ಆ್ಯಡ್ ಮಾಡಿ, ನೀವು ಕೂಡ ಮನೆಯಲ್ಲೇ ಕುಳಿತು ಹಾಡುವಂಥ ಒಂದು ವಿಡಿಯೋ ಮಾಡಿ ಕಳಿಸುವಂಥ ವ್ಯವಸ್ಥೆ ನಾವು ಕೂಡ ಮಾಡಿಕೊಡ್ತೇವೆ. ಎಲ್ಲರೂ ಕೂಡ ಭಾಗವಹಿಸಿ ಇದನ್ನು ಇನ್ನೂ ಯಶಸ್ಸುಗೊಳಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ, ಭಾಗವಹಿಸಿದ ಬಂದಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನು ಇನ್ನೊಮ್ಮೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸಲಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಅದೇ ಮಾಡುವಂಥ ಗ್ರೂಪು ಕೇವಲ ಕರೋಕೆ ಗಾಯನಕ್ಕೆ ಮಾತ್ರವಲ್ಲದೆ ಬರಹಕ್ಕೂ ಅವಕಾಶ ಇರಲಿ ಅದರಲ್ಲಿ. ಯಾಕಂದರೆ ಇದು ಬರಹಗಾರರ ಸಂಘ ಅಂದರೆ ಅದು ಬರವಣಿಗೆಗೂ ಆದ್ಯತೆಯನ್ನು ಕೊಟ್ಟು
ಇನ್ನಷ್ಟು ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಲಿ ಅಂತ ಹಾರೈಸ್ತಾ ಇಂದಿನ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸೇರಿದಂತಹ ಕನ್ನಡ ಅಭಿಮಾನಿಗಳಿಗೆ ಈ ಸುಂದರ ಸಮಾರಂಭವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಪ್ರಾಂಶುಪಾಲರಾದ ಗೌರವಾನ್ವಿತ ರಘು ಸರ್ ಅವರಿಗೆ, ಇಲ್ಲಿನ ಸಿಬ್ಬಂದಿಗಳಿಗೆ, ವಿದ್ಯಾರ್ಥಿಗಳಿಗೆ, ಛಾಯಾಗ್ರಾಹಕರಿಗೆ, ಅದೇ ರೀತಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಎಲ್ಲ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಂದಿನ ಸಭಾ ಕಾರ್ಯಕ್ರಮವನ್ನು ಅಧ್ಯಕ್ಷರ ಅನುಮತಿಯ ಮೇರೆಗೆ ಕೊನೆಗೊಳಿಸುತ್ತಿದ್ದೇವೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲ ಪದಾಧಿಕಾರಿಗಳ ಪರವಾಗಿ ಉಪಾಧ್ಯಕ್ಷರಾದ ಶ್ರೀ ರಘುಕುಮಾರ್ ಅವರಿಗೆ ಈಗ ಸಂಘದ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದೇ